ಹೌದಾ, ಯಾರು ತಗೊಂಡೋಗ್ಬಿಟ್ರಂತ. ಈಗಾಗಲೇ ಮಾನ್ಯ ನಾಯಕರು ಸಭೆಗೆ ಕುಮಾರಣ್ಣವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಲೋ ಭಾರತ್ ಮತಕ್ಕೆ, ಕುಮಾರಣ್ಣ ಅವ್ರಿಗೆ, ದೇವೇಗೌಡರಿಗೆ, ಜಾತ್ಯತೀತ ಜನತಾದಳ ಪಕ್ಷಕ್ಕೆ, ಸತ್ಯಣ್ಣ ಅವ್ರಿಗೆ, ಅಮ್ಮಾಜಮ್ಮ ಅವ್ರಿಗೆ, ಸತ್ಯಪ್ರಕಾಶ್ಗೆ, ಹಲೋ ಭಾರತ್ ಮತಕ್ಕೆ. ಧನ್ಯವಾದಗಳು. ಮಾತಾಡಿ ಸರ್. ಈಗಾಗಲೇ ಸಭೆಗೆ ಅವರು ಯಾರು ದೊಡ್ಡವರ ಸತ್ಯಪ್ರಕಾಶ್ ಅವ್ರನ್ನ ಬರ್ಮಾಡ್ಕೊಳ್ಳಿ. ಸತ್ಯಪ್ರಕಾಶ್ ಹಾಗೆ ಕೈ ಮುಕ್ಕಳಿ ಅಮ್ಮನೂ ನೀವು ಇಬ್ರು. ಹಲೋ ದಯಮಾಡಿ ವೇದಿಕೆ ಮೇಲಿರೋರು ದಯಮಾಡಿ ಕೂಗಬೇಕು. ದಯಮಾಡಿ ವೇದಿಕೆ ಮೇಲಿರೋರು ದಯಮಾಡಿ ಕೂಗಬೇಕು. ದಯಮಾಡಿ ವಿನಂತಿ ಮಾಡ್ಕೊಂತೀವಿ, ವೇದಿಕೆ ಮೇಲೆ ಕೂಗಬೇಕು. ದಯವಿಟ್ಟು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಅವರವರು ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಸಹ ಸಾರ್ವಜನಿಕರು ಕಾರ್ಯಕರ್ತರು ಸಹಕಾರವನ್ನು ನೀಡಬೇಕು. ದಯವಿಟ್ಟು ಅವರು ವೇದಿಕೆಗೆ ಬರಲಿಕ್ಕೆ ಜಾಗವನ್ನು ಮಾಡಿಕೊಡ್ಬೇಕು. ಎಲ್ಲ ಜನತಾದಳದ ಸಭ್ಯ ಕಾರ್ಯಕರ್ತರು ಎಚ್ ಡಿ ದೇವೇಗೌಡರವರು ವೇದಿಕೆಗೆ ಆಗಮನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸಹ ಜಾಗವನ್ನು ಬಿಡಬೇಕು. ಎಲ್ಲ ಎಲ್ಲ ಜಾತ್ಯತೀತ ಜನತಾದಳದ ಸಹೃದಯ ಕಾರ್ಯಕರ್ತರು ಎಲ್ಲರೂ ಸಹ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು.
ಆಯೋಜನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರವರು ಮತ್ತು ಈ ನಾಡಿನ ಸಹೃದಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಹಾಗೆ ಎಚ್ ಡಿ ರೇವಣ್ಣರವರು, ರಾಜ್ಯಾಧ್ಯಕ್ಷರಾಗಿದ್ದ ಕುಮಾರಸ್ವಾಮಿ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ತಿಮ್ಮರಾಯಪ್ಪನವರು, ಎಚ್ ನಿಂಗಪ್ಪನವರು, ಶಾಸಕರಾಗಿರ್ತಕ್ಕಂಥ ಗೌರಿ ಶಂಕರ್ ಅವರು ಎಲ್ಲರೂ ಸಹ ಈ ವೇದಿಕೆಯಲ್ಲಿ ಭಾಗವಹಿಸಬೇಕು. ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವರ್ಗದ ಎಲ್ಲ ವಿವಿಧ ಸ್ತರದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಸವಿನಯ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಒಂದು ಜನತಾದಳದ ಸಹೃದಯ ಕಾರ್ಯಕರ್ತರು ವೇದಿಕೆಯಲ್ಲಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಅಂದ್ರೆ ಎಲ್ಲ ರಾಜ್ಯ ನಾಯಕರುಗಳು ಸಹ ಕುಳಿತುಕೊಳ್ಳೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಶಿರಾ ತಾಲೂಕಿನ ಸಹೃದಯ ಕಾರ್ಯಕರ್ತರ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸನ್ನಿವೇಶದಲ್ಲಿ ಹೇಳಲಿಕ್ಕೆ ಈಗ ತಾನೇ ಸಭೆಗೆ ಮಾನ್ಯ ನಾಯಕರಂತ ದೇವೇಗೌಡ ಸಾಹೇಬರು, ಕುಮಾರಣ್ಣವರು, ರೇವಣ್ಣವರು, ಶಾಸಕ ಮಿತ್ರಗಳಂತ ಶ್ರೀ ಗೌರಿಶಂಕರ್ ಅವರು, ಬಾಲಕೃಷ್ಣರವರು, ಹಾಗೆ ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು, ತಾಲೂಕು ಅಧ್ಯಕ್ಷರು ಉಗ್ರೇಶ್ ಅವರು, ಎಲ್ಲ ನಾಯಕರುಗಳು ಬಂದಿದ್ದಾರೆ. ಸಾಗರೋಪಾದಿಯಲ್ಲಿ ಬಂದಿರತಕ್ಕಂಥ ಮತದಾರ ಬಂಧುಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ, ದಯಮಾಡಿ ವೇದಿಕೆಯಲ್ಲಿ ಗಲಾಟೆ ಮಾಡಬಾರ್ದು. ಇಬ್ಬರು ಪ್ರಮುಖ ನಾಯಕರು ಮಾತನಾಡಬೇಕಾಗಿದೆ. ದಯಮಾಡಿ ಶಿಸ್ತನ್ನ ಕಾಪಾಡಿಕೊಳ್ಬೇಕು. ನಾನೀಗಾಗಲೇ ಮಾತನಾಡ್ತಾ ಇದ್ದೆ, ನಮ್ಮದು ಜಾತ್ಯತೀತ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, 5 ನಿಮಿಷದಲ್ಲಿ ಮಾತನಾಡಿ ಮುಗಿಸ್ತೇನೆ. ನಮ್ಮದು ಜಾತ್ಯತೀತ ಜನತಾದಳ ಕಾರ್ಯಕ್ರಮಗಳು ಇರ್ತಕ್ಕಂಥ ಪಕ್ಷ. ಯಾವುದೇ ಭಾವನಾತ್ಮಕವಾಗಿ ಜನಪರ ಕೆಲಸವನ್ನ ಮಾಡದೆ ಸುಳ್ಳು ಹೇಳ್ತಕ್ಕಂಥ ಪಕ್ಷ ಅಲ್ಲ. ಇದಕ್ಕೆ ಸಾಕ್ಷಿಯಾಗಿ ಮಾನ್ಯ ನಾಯಕರು 94ರಲ್ಲಿ ತಂದಂಥ ಪ್ರಮುಖ ಕಾರ್ಯಕ್ರಮಗಳು, ನಮ್ಮ ಮಹಿಳೆಯರಿಗೆ ನೇಮಕಾತಿಯಲ್ಲಿ ಏನು 50ರಷ್ಟು ಮೀಸಲಾತಿಯನ್ನು ತಂದರು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಏನು 50% ಮೀಸಲಾತಿ ತಂದು ಇವತ್ತೆಲ್ಲ ನಮ್ಮ ಮಹಿಳೆಯರು ಸೋದರಿಯಲ್ಲಿ ಕುಳಿತಿದ್ದಾರೆ, ಅಧಿಕಾರವನ್ನು ನಡೆಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಳ ಮೀಸಲಾತಿಯನ್ನ ಇವತ್ತು ಎಲ್ಲ ವರ್ಗಗಳಿಗೆ, ಕನಿಷ್ಠ ಜಾತಿಗಳಿಗೆ, ಸಣ್ಣ ಪುಟ್ಟ ಜಾತಿಗಳ ಅಧಿಕಾರ ಹಂಚಿಕೆಯನ್ನ ಮಾಡಿದಂತ ಕೀರ್ತಿ ಮಾನ್ಯ ದೇವೇಗೌಡರಿಗೆ ಹೋಗ್ತಕ್ಕಂಥದ್ದು. ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ತಂದಂತ ಭಾಗ್ಯಲಕ್ಷ್ಮಿ ಯೋಜನೆ, ಅವತ್ತೇನು ನಾವು ಹುಟ್ಟಿದಂಥ ಒಂದು ಹೆಣ್ಣು ಮಗುವಿಗೆ 18 ವರ್ಷ ಆದ ಮೇಲೆ ಸುಮಾರು 1 ಲಕ್ಷ ರೂಪಾಯಿ ಬಾಂಡನ್ನ ಕೊಡ್ತಕ್ಕಂಥ ಯೋಜನೆಯನ್ನ ನಾವು ತಂದ್ವಿ. ಮಾನ್ಯ ಯಡಿಯೂರಪ್ಪನವರು ಕೇವಲ ಒಬ್ಬ ಅರ್ಥ ಸಚಿವರಾಗಿದ್ರು, ಹಣಕಾಸು ಸಚಿವರಾಗಿದ್ರು ಮಾತ್ರ ಅದರ ತೀರ್ಮಾನ ಮಾಡಿದ್ದು ಮಾನ್ಯ ಕುಮಾರಣ್ಣವರು. ಇಂಥ ಐತಿಹಾಸಿಕ ತೀರ್ಮಾನಗಳನ್ನ ಮಾಡಿದಂಥ ನಮ್ಮ ಪಕ್ಷ ಇವತ್ತು ಬಡವರ ಪರವಾಗಿ, ಎಲ್ಲ ಹಿಂದುಳಿದ ಪರವಾಗಿ ಅಧಿಕಾರಕ್ಕೆ ಹಂಚಿಕೆಯನ್ನ ಮಾಡಿದೆ. ನಿಮಗೆ ಜ್ಞಾಪಕ ಇರಬಹುದು, 87ರಲ್ಲಿ ಸುಮಾರು ಮೀಸಲಾತಿ ಇಲ್ಲದಂತ ಕಾಲದಲ್ಲೂ ಕೂಡ ದಲಿತರಿಗೆ ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಅಧಿಕಾರ ಕೊಟ್ಟಂತ ಪಕ್ಷ ನಮ್ದು. ಹಾಸನದಲ್ಲಿ, ಚಿಕ್ಕಮಗಳೂರಿನಲ್ಲಿ ಹಿಂದುಳಿದವರದವರಿಗೆ ಅಧಿಕಾರ ಕೊಟ್ಟಂತ ಪಕ್ಷ ನಮ್ಮದು. ಇಂಥ ಹಲವಾರು ಸಾಧನೆಗಳಿವೆ. ಇವತ್ತು ನಮ್ಮ ಮಹಿಳೆಯರಲ್ಲೆಲ್ಲ ಇದ್ದಾರೆ. ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮೊನ್ನೆ ಇದ್ದಂಥ ಕಾಲದಲ್ಲಿ ನಾವು ಹೆಚ್ಚು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಪಕ್ಷದ ಕುತಂತ್ರದಿಂದ ಬೇಗ ನಾವು ನಿರ್ಗಮನ ಮಾಡಬೇಕಾಯ್ತು. ಅಂತ ಕಾಲದಲ್ಲಿ ಬಡವರ ಬಂಧು ಎಂಬತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ನಾವು ತಂದ್ವಿ. ಬೀದಿ ಬದಿ ವ್ಯಾಪಾರಿಗಳಿಗೆ, ನಾವು ಮಹಿಳೆಯರಿಗೆ ಎಲ್ಲರೂ ಕೂಡ ಇವತ್ತು ಸಾಲವನ್ನು ಕೊಡ್ತಕ್ಕಂಥ, ಬಡ್ಡಿ ರಹಿತ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಋಣ ಪರಿಹಾರ ಕಾಯ್ದೆಯನ್ನು ತಂದ್ವಿ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಾವು ತಂದಿದ್ದೇವೆ. ಇವತ್ತು ಮಾನ್ಯ ಸತ್ಯನಾರಾಯಣ ಅವರು
ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಮಾದರಿ ಶಾಸಕ ಆಗಿ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಶ್ರೀಮತಿಯವರನ್ನ ನಾವಿವತ್ತು ಅಭ್ಯರ್ಥಿಗಳಿಂದ ಮಾಡಿದ್ದೇವೆ. ದಯಮಾಡಿ ಪ್ರತಿಯೊಬ್ಬ ಮಹಿಳಾ ಮತದಾರರು, ನನ್ನ ಸಹೋದರಿಯರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ನಮ್ಮ ಸತ್ಯನಾರಾಯಣವರ ಮಿಸಸ್ ಅವರಿಗೆ, ಅಮ್ಮಾಜಮ್ಮನವರಿಗೆ ಮತ ನೀಡುವ ಮೂಲಕ ದಯಮಾಡಿ ತಾವು ಅವ್ರನ್ನ ಗೆಲ್ಲಿಸಿಕೊಡಿ ಎಂಬತಕ್ಕಂಥ ಮನವಿಯನ್ನ ಮಾಡಿ ತಮಗೆಲ್ಲ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕೃಷ್ಣೇಗೌಡರು ಎಲ್ಲ ಗೌರವಾನ್ವಿತರನ್ನ ಸ್ವಾಗತಿಸಲಿದ್ದಾರೆ. ಹಲೋ, ದಯಮಾಡಿ ಕಾರ್ಯಕರ್ತರಲ್ಲಿ ವಿನಂತಿ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ ಜೈ. ಬಲೋ ಕುಮಾರಸ್ವಾಮಿ ಜಿ ಕೆ, ದೇವೇಗೌಡ ಜಿ ಕೆ. ದಯಮಾಡಿ ಒಂದ್ ಸ್ವಲ್ಪ ಸಾವಧಾನಾಗಿರ್ಬೇಕು. ಇದು ಬೇರೆಯವರಿಗೆ ಅರ್ಥವಾಗಬೇಕು ನಾವು ಮಾತಾಡೋದು. ದಯಮಾಡಿ ಬಹಳ ಸೈಲೆಂಟ್ ಆಗಿ ಕೇಳಬೇಕಾಗುತ್ತೆ. ಸನ್ಮಾನ್ಯ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಮಣ್ಣಿನ ಮಗ ಶ್ರೀಮಾನ್ ದೇವೇಗೌಡರವರಿಗೆ ಯಾದವ ಸಮಾಜ, ಅಳಿಕಾರ ಸಮಾಜ, ಎಸ್ ಸಿ ಸಮಾಜ, ಎಲ್ಲ ಮುಸ್ಲಿಂ ಸಮಾಜ, ಎಲ್ಲ ಸಮಾಜ ಹಿಂದುಳಿದ ವರ್ಗಗಳು ನಾವಿವತ್ತು ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಸ್ವಾಗತ ಕೋರ್ತಾ ಇದ್ದೀನಿ. ವೆಂಕಟರಾಮಯ್ಯನಿಂದ ಮತ್ತು ನಾಗರಾಜ್ ಅವರಿಂದ ಪುಷ್ಪಹಾರವನ್ನು ಹಾಕ್ತಾ ಇದ್ದಾರೆ. ಶ್ರೀಮಾನ್ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಪುಷ್ಪಮಾಲಿಕೆ ಮುಖಾಂತರ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಹಿಂದುಳಿದ ಸಮಾಜದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಹಿಂದುಳಿದ ಸಮಾಜದ MLC ತಿಪ್ಪೇಸ್ವಾಮಿ ಅವರು ಇದೇ ಹೋಬಳಿ ಪಟ್ನಾಯಕನಹಳ್ಳಿ ಗ್ರಾಮದ MLC ತಿಪ್ಪೇಸ್ವಾಮಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇವೆ. ಎಂ ಡಿ ಕೃಷ್ಣಪ್ಪನವರ ಅಣ್ಣ, ನಮ್ಮಣ್ಣ ತುರುವೇದ ಕ್ಷೇತ್ರದಲ್ಲಿ ಬ್ಯಾಲಹಳ್ಳಿ ಗ್ರಾಮದಲ್ಲಿ ನಾವು ಅವರು ಭೇಟಿ ಆಗಿದ್ವಿ. ಅವ್ರಿಗೂ ಪುಷ್ಪಮಾಲಿಕೆ ಮುಖಾಂತರ ಸ್ವಾಗತ ಕೋರ್ತಾ ಇದ್ದೇವೆ. ಎಚ್ ನಿಂಗಪ್ಪನವರು ಅವ್ರಿಗೂ ಸಹ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಶ್ರೀಮತಿ ಅಮ್ಮಾಜಮ್ಮನವರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಶ್ರೀಮತಿ ಪ್ರೇಮ ಮಹಾಲಿಂಗಪ್ಪ ವಡಗರೆ ಕ್ಷೇತ್ರ ಅವ್ರಿಗೂ ಸಹ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಚಂದ್ರೇಗೌಡರು ನಮ್ಮ APMC ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತ ಕೋರ್ತಿದ್ದೇವೆ. ಅಮ್ಮಾಜಮ್ಮನವರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಸತೀಶ್ ಸತ್ನಾಡು ಮಗ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಮೂಡಿರಿಯಪ್ಪನವರು ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಮಲ್ಲಣ್ಣನವರು ಅವ್ರಿಗೂ ಸಹ ಸ್ವಾಗತ ಕೋರ್ತಿದ್ದೇವೆ. ನಮ್ಮ JDS ಅಧ್ಯಕ್ಷರಾದ ನಮ್ಮ PWD ಮಿನಿಸ್ಟರ್ ಮಾಜಿ ರೇವಣ್ಣ ಅವರು ಅವ್ರಿಗೂ ಸಹ ನಾವು ಏನೋ ಕನ್ಫ್ಯೂಷನ್ ಮಾಡ್ತಿರ್ಬೋದು, ಲಾಸ್ಟ್ಗಾದ್ರೂ ಹೇಳ್ತಾ ಇದ್ದೀವಿ, ದಯಮಾಡಿ ಬೇಜಾರಾಗಬಾರ್ದು, ಸ್ವಾಗತ ಕೋರ್ತಾ ಇದ್ದೇವೆ. ಪ್ರಜ್ವಲ್ ರೇವಣ್ಣ MB ಹಾಸನ ಲೋಕಸಭಾ ಕ್ಷೇತ್ರ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಉಗ್ರೇಶ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇವೆ. ನಮ್ಮ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೂ, ಯಾದವ ಸಮುದಾಯ ಮುಖಂಡರಿಗೂ, ಅಳಿಕಾರ ಸಮಾಜದ ಮುಖಂಡರಿಗೂ, ಕಾರ್ಯಕರ್ತ ಬಂಧುಗಳು, ಹೆಣ್ಣು ಮಕ್ಕಳು, ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಅಧಿಕಾರಿಗಳು
ಗೌರಿಶಂಕರ್ ಅವರು ನಮ್ಮ ಅಣ್ಣ ಗೌರಿಶಂಕರ್ ಅವರಿಗೂ ವೈಎಸ್ ದತ್ತಾರವರೆಗೂ ನಮ್ಮ ಅಣ್ಣ ಸಿ ಆರ್ ಉಮೇಶ್ ಅವರಿಗೂ ಸ್ವಾಗತ ಕೋರ್ತಾ ಇದ್ದೇವೆ. ದಯಮಾಡಿ ವೇದಿಕೆ ಮೇಲೆ ಇನ್ನ ರಂಗಸಮಣ್ಣ ಆಗಿರಲಿ, ಇನ್ನ ವೇದಿಕೆ ಮೇಲೆ ಪ್ರಜ್ವಲ್ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರಜ್ವಲ್ ರೇವಣ್ಣವರೆಗೂ ಸಹ ಸ್ವಾಗತ ಕೋರ್ತಾ ಇದ್ದೇವೆ. ಇನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೇವೆ. ಆರ್ ಉಗ್ರೇಶ್ ಅವರು ಒಂದೆರಡು ಮಾತುಗಳು ಮಾಡಿ. ವೇದಿಕೆಯ ಅಧ್ಯಕ್ಷರಾದ ಸನ್ಮಾನ್ಯ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡ್ರೆ ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವರೇ ಹಾಗೂ PWD ಮಿನಿಸ್ಟರ್ ರೇವಣ್ಣ ಸಾಹೇಬ್ರೆ, ರಾಜ್ಯಾಧ್ಯಕ್ಷರಾದಂಥ HK ಕುಮಾರಸ್ವಾಮಿ ಅವರೇ ಹಾಗೂ ನಮ್ಮ ತಾಲೂಕಿನ MLAಗಳೇ, ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳೇ, ಇವತ್ತು ಏನು ಗೌಡಗೆರೆ ಹೋಬಳಿ ಚಂಗವರ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಇವತ್ತು ದೇವೇಗೌಡರು ನಿನ್ನೆ ಸಾಯಂಕಾಲ 4 ಗಂಟೆಗೆ ಹೇಳಿದ್ರು. ಇವತ್ತು ನೋಡಿದ್ರೆ ಈ ಜನಸ್ತೋಮ ನೋಡಿದ್ರೆ ಇವತ್ತು ನಿಜವಾಗ್ಲೂ ಹಿಂದುಳಿದ ವರ್ಗ ಈ ಕ್ಷೇತ್ರದಲ್ಲಿ ನಮ್ಮಿಂದ ಇದ್ದಾರೆ ಅನ್ನೋದು ಗೊತ್ತಾಗುತ್ತದೆ. ದಯವಿಟ್ಟು ವೇದಿಕೆ ಮುಖಾಂತರ ನಿಮ್ಮನ್ನು ಕೇಳ್ತೇನೆ, ಎಲ್ಲ ಮುಖಂಡರ ಮುಖಾಂತರ ಕೇಳ್ತೇನೆ. ಇವತ್ತು ಜಾತ್ಯತೀತ ಜನತಾದಳ ಈ ಕ್ಷೇತ್ರದಲ್ಲಿ 4 ಜನ ಯಾದವ ಮುಖಂಡರಿಗೆ ಟಿಕೆಟ್ ಕೊಟ್ಟಂತ ಗೆಲ್ಲಿಸಿಕೊಟ್ಟಂತ ಕೀರ್ತಿ ನಮ್ಮ ಸನ್ಮಾನ್ಯ ದೇವೇಗೌಡರಿಗೂ ಸತ್ಯನಾರಾಯಣ ಸಾಹೇಬರಿಗೂ ಸನ್ಮಾನ್ಯ ಜಾತ್ಯತೀತ ಜನತಾದಳ ಪಕ್ಷಕ್ಕೆ. ದಯವಿಟ್ಟು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತೈತೆ ಮುಖಂಡರುಗಳೇ. ಇವತ್ತು ಅಳ್ಕಾರ ಸಮಾಜಕ್ಕೆ ಆರಂಭ ಅಧ್ಯಕ್ಷ ಸ್ಥಾನ ಕೊಟ್ಟಂತದ್ದು ಜಾತ್ಯತೀತ ಜನತಾದಳ. ಇವತ್ತು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜಾತ್ಯತೀತ ಜನತಾದಳದ ತತ್ವ ಸಿದ್ಧಾಂತವನ್ನು ಕೇಳಿ. ಇವತ್ತು ಸಮುದಾಯ ಅಗಸರ ಸಮಾಜಕ್ಕೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಂತದ್ದು ಜಾತ್ಯತೀತ ಜನತಾದಳ HD ದೇವೇಗೌಡರ ಕೊಟ್ಟಂತ ನಿಷ್ಠೆ, ಸತ್ಯನಾರಾಯಣ ಅವರ ನಿಷ್ಠೆ. ದಯವಿಟ್ಟು ಇವತ್ತು ಕುರುಬ ಸಮಾಜಕ್ಕೆ ಕೇಳುತ್ತೇನೆ, ಇವತ್ತು ಈ ತಾಲೂಕಿನಲ್ಲಿ 2 ಸರ್ತಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಕೊಟ್ಟಂತದ್ದು ಜಾತ್ಯತೀತ ಜನತಾದಳ. ಯಾಕೆ ಸ್ವಾಮಿ ನಿಮ್ ಕೈಲಿ ಬಿಜೆಪಿ ಅವರಿಗೆ ಕೊಡಕ್ಕಾಗಲ್ವಾ, ಕಾಂಗ್ರೆಸ್ನವರಿಗೆ ಕೊಡಕ್ಕಾಗಲ್ವಾ? ಎಲೆಕ್ಷನ್ ಬಂದಾಗ ಮಾತ್ರ ಹಿಂದುಳಿದವರ ವರ್ಗ, ಹಿಂದುಳಿದವರು ಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗ್ತೀರಾ. ಯಾಕೆ ಅಧಿಕಾರ ಕೊಡಲ್ಲ ಸ್ವಾಮಿ ನೀವು? ನಾನು ಕೇಳ್ತೇನೆ ಬಿಜೆಪಿ ಅವರಿಗೆ, ನಿಮಗೆ ಬಿಜೆಪಿ ಅವರಿಗೆ ಜಾತ್ಯತೀತ ಜನತಾದಳದವರ ಮೇಲೆ ಯಾಕೆ ಸ್ವಾಮಿ ನಿಮ್ಗೆ ಇಷ್ಟೊಂದು? ಹೋಗಿ ಕಾಂಗ್ರೆಸ್ನವರ ಮೇಲೆ ಯುದ್ಧ ಮಾಡಿ. ಕಾಂಗ್ರೆಸ್ನವ್ರಿಗೆ ಕೇಳ್ತೇನೆ, ಇವತ್ತು ನೀವು ಹೋಗಿ ಬಿಜೆಪಿ ಅವರ ಮೇಲೆ ಯುದ್ಧ ಮಾಡಿ. ನಮ್ಮಂತ ಬಡಪಕ್ಷ ಕಾರ್ಯಕರ್ತರನ್ನ, ಪ್ರಾದೇಶಿಕ ಪಕ್ಷವನ್ನ, ಕಾರ್ಯಕರ್ತರನ್ನ ಯಾಕೆ ಎಳಿತಿದ್ದೀರ? ಅದು ಮುಖಂಡರುಗಳಿಗೆ ಕೇಳ್ತೇನೆ. ಇವತ್ತು ನಾವು ಧೈರ್ಯವಾಗಿ ಹೇಳ್ತೇನೆ, ನಾವು ಜಾತ್ಯತೀತ ಜನತಾದಳ ಒಗ್ಗಟ್ಟಾಗಿದ್ದೇವೆ. ನಮ್ಮ ಕಾರ್ಯಕರ್ತರು ಎಲ್ಲೂ ಹೋಗಿಲ್ಲ, ನಮ್ಮ ಮುಖಂಡರುಗಳು ಎಲ್ಲೂ ಹೋಗಿಲ್ಲ, ಲೀಡರ್ಗಳು ಹೋಗಿದ್ದಾರೆ. ನಿಮ್ಮಂತ ಕಾರ್ಯಕರ್ತರು ಇವತ್ತು ದೇವೇಗೌಡರ ಹಿಂದೆ, ಕುಮಾರಸ್ವಾಮಿ ಸಾಹೇಬ್ರ ಹಿಂದೆ, ನಮ್ಮ ಅಮಾಜಮ್ಮನವರ ಹಿಂದೆ, ಸತ್ಯನಾರಾಯಣ ಸಾಹೇಬ್ರ ಹಿಂದೆ ಇದ್ದೇವೆ. ಯಾವುದಕ್ಕೆ ಭಯ ಪಡಬೇಡ ಕುಮಾರಣ್ಣನವರೇ, ನಾವು ನಿಮ್ಮ ಹಿಂದೆ ಇದ್ದೇವೆ. ಇವತ್ತು ಹೇಳ್ತೇನೆ, ಇವತ್ತು ನಮ್ಮಂತ ಸಣ್ಣ ಸಣ್ಣ ಜನಾಂಗಕ್ಕೆ ಅಧಿಕಾರ ಕೊಟ್ಟಿದ್ದೀರಾ. ಇವತ್ತು ನಮಗೆ ಜಾತ್ಯತೀತ ಜನತಾದಳ ಬಗ್ಗೆ ನಂಬಿಕೆ ಇದೆ. ಯಾರು ಹೆದರ್ಕಬೇಕಾಗಿಲ್ಲ. ನಾ ಪಕ್ಷ ಸಂಘಟನೆ ಮಾಡೋಣ, ಪಕ್ಷ ಕಟ್ಟನೆ. ಯಾವುದೇ ದುಡ್ಡು ಕೊಟ್ರು ನೀವು ಇಸ್ಕೊಳ್ಳಿ. ನಮ್ಮ ಸತ್ಯನಾರಾಯಣ ಸಾಹೇಬರಿಗೆ ಇವತ್ತು ಎಷ್ಟೋ ಜನ ಕುಟುಂಬಗಳಿಗೆ ಇವತ್ತು ಸಾಗುವಳಿ ಚೀಟಿ ಕೊಟ್ರು, ಅದನ್ನ ನಾವು ಹೆಂಚ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ದುಡ್ಡು 500,000 ಕೊಟ್ರೆ ಬೆಳಿಗ್ಗೆ ಮುಗ್ದೋಗ್ತೈತೆ. ಅದನ್ನ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ಅಮಾಜಮ್ಮ ಗೆಲ್ಸನೆ. ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲಾ ವೇದಿಕೆ ಮುಖಂಡರಿಗೂ ಮಾತು ಮುಗಿಸ್ತೇನೆ. ಈಗ ಸನ್ಮಾನ ಲೋಕಸಭಾ ಮಾಜಿ ಸಚಿವರಾದಂತ HD ರೇವಣ್ಣ ಸಾಹೇಬರು ಮಾತಾಡ್ತಾರೆ ನಿಮ್ಮನ್ನು ಕುರಿತು. ಇವತ್ತಿನ ಶಿರಾ ವಿಧಾನಸಭಾ ಕ್ಷೇತ್ರದ ಒಂದು ಸ್ವಲ್ಪ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಸಾರಕ್ಕೆ ಆಗಮಿಸಿರುವಂಥ ಸನ್ಮಾನ್ಯ ದೇವೇಗೌಡ್ರೆ, ಸನ್ಮಾನ್ಯ ಕುಮಾರಸ್ವಾಮಿಯವರೇ,
ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರೇ, ಹಿರಿಯರೇ, ತಾಯಂದಿರೇ, ಯುವಕರೇ, ಸನ್ಮಾನ್ಯ ಕುಮಾರಸ್ವಾಮಿಯವರ ಸರ್ಕಾರ, ದೇವೇಗೌಡರು ಸರ್ಕಾರ ಇದ್ದಂಥ ಕಾಲದಲ್ಲಿ, ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ 50 ವರ್ಷ ಆದ್ರೂ ಸಣ್ಣ ಪುಟ್ಟ ಜಾತಿಗಳಿಗೆ ಇವತ್ತು ಅಧಿಕಾರ ನೀಡಿದಂಥ ಯಾರು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಕಾಲದಲ್ಲಿ ಅಂತ ಹೇಳಬೇಕಾಯ್ತು. ಅಲ್ಲಿವರೆಗೆ ಯಾವುದೇ 2A ಇರ್ಬೋದು, 3A ಇರ್ಬೋದು, 2B ಇರ್ಬೋದು, ಇವ್ಯಾವ ಕಮ್ಯುನಿಟಿಗೆ ಇವತ್ತು ನೀವು ಅಧಿಕಾರ ಇರಲಿಲ್ಲ. 60 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಸಹ, ಕಾಂಗ್ರೆಸ್ ಆಗಲಿ BJP ಆಗಲಿ, ಇವತ್ತು ಈ ದೇಶದಲ್ಲಿ ಇವತ್ತು ಏನಾಗಿದೆ ಅಂದರೆ, ಈ ದೇಶದಲ್ಲಿ ಇವತ್ತು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ತಂದಿದ್ರು, ಇವತ್ತು ಮೋದಿಯವರು ಸಂಪೂರ್ಣ ಎಮರ್ಜೆನ್ಸಿ ತಂದಿದ್ದಾರೆ. ಇವತ್ತು ಈ ದೇಶಕ್ಕೆ ಏನಾದ್ರು ಒಂದು ಎಮರ್ಜೆನ್ಸಿ ಇದ್ದರೆ ಅದು ಯಾರು ಮಾತಾಡಂಗಿಲ್ಲ, ಆ ಪರಿಸ್ಥಿತಿ ಇದೆ ಇವತ್ತು ಈ ರಾಜ್ಯದಲ್ಲಿ ಅಂತ, ರಾಷ್ಟ್ರದಲ್ಲಿ ಅಂತ ಹೇಳಬೇಕಾಗುತ್ತೆ. ಇವತ್ತೇನಾಗಿದೆ ಅಂದರೆ, ಚುನಾವಣಾ ಆಯೋಗ, ಯಾವ ಆಯೋಗಗಳು ಇವತ್ತು ಲೆಕ್ಕಕ್ಕಿಲ್ಲ. ಇವತ್ತು BJP ನೀವು ನೋಡ್ತಾ ಇದ್ದೀರಿ, 300-200 ವೆಹಿಕಲ್ ತಗೊಂಡು ಇವತ್ತು ಮುಖ್ಯಮಂತ್ರಿ ಮಗ ಇವತ್ತು ಹಿಂದ್ಗಡೆ ಚುನಾವಣೆ ನೀತಿ ಸಂಹಿತೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಆ ಪರಿಸ್ಥಿತಿ ಇದೆ. ಇವತ್ತು ಉದಾಹರಣೆಗೆ ಹೇಳೋದಾದ್ರೆ, ದೇವೇಗೌಡರು ಇದ್ದಾಗ ಮಹಿಳೆಯರಿಗೆ 33% ರಿಸರ್ವೇಷನ್ ತಂದಿರೋದಿರ್ಬೋದು. ರಿಸರ್ವೇಷನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಸಮಿತಿ, ಪಂಚಾಯತಿಗಳಲ್ಲಿ ರಿಸರ್ವೇಷನ್ ಕೊಟ್ಟಂಥ ವ್ಯಕ್ತಿ ಯಾರು ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾದ್ರು. ಇವತ್ತು ಅದೇ ರೀತಿ ಇವತ್ತು ಈ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ಮಹಿಳೆಯರಿಗೆ ವಿಧಾನಸಭೆ, ಲೋಕಸಭೆಯಲ್ಲಿ ರಿಸರ್ವೇಷನ್ ತರಬೇಕು ಅಂತ ಹೇಳಿ ಇವತ್ತು ಮಂಡನೆ ಮಾಡಿದ್ದು. ಇನ್ನೂ 24 ವರ್ಷ ಆದರೂ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಮಾಡೋಕ್ಕಾಗಿಲ್ಲ ಅಂತ ಹೇಳಬೇಕಾಯ್ತು. ನೀವು ಅರ್ಥ ಮಾಡಬೇಕು, ಮಹಿಳೆಯರು ದಯಮಾಡಿ ಇವತ್ತು ಇವರು ಏನೇ ಕಿವಿ ಮಾತಿಗೆ ಬೆರಗಾಗಬಾರ್ದು. ಇವತ್ತು ಅವ್ರೇನು ಅಂದರೆ KR-ಪೇಟೆ ಗೆದ್ದಿದ್ದೀವಿ, ಇದು ಗೆದ್ದಿದ್ದೀವಿ ಅನ್ನೋ ಒಂದು ಭಾವನೆ ಇದೆ. ಇವತ್ತು BJP ಇರ್ಬೋದು, ಕಾಂಗ್ರೆಸ್, ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಟ್ಟು ಇವತ್ತು ಸಾಮಾನ್ಯ ಇವತ್ತು ಅಂಬಾಜಮ್ಮನವರು ಇವತ್ತು ಅವರು ಸತ್ಯನಾರಾಯಣವರು ಇಲ್ಲ ನಮ್ಮ ಕಣ್ಣು ಮುಂದೆ. ಸತ್ಯನಾರಾಯಣವರು ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇದೆ. ಅವರು ಬಡವರ ಜೊತೆ ಇರುವಂಥ ಒಬ್ಬ ರಾಜಕಾರಣಿ ಯಾರು ಇದ್ದರೆ ಅದು ಸತ್ಯನಾರಾಯಣವರು ಅಂತ ಹೇಳಬೇಕಾಯ್ತು. ದಯಮಾಡಿ ಏನಾದ್ರು ಸತ್ಯನಾರಾಯಣವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ದಯಮಾಡಿ ಅಂಬುಜಮ್ಮ ಅವರಿಗೆ ಓಟ್ ಹಾಕಬೇಕು ಅಂತೇಳಿ ಹೇಳಿ ಇವತ್ತು ಇವೆರಡೂ ರಾಷ್ಟ್ರೀಯ ಪಕ್ಷಗಳು, ನಾನು ಇನ್ನೂ ಯಾಕೆಂದರೆ ಇವತ್ತು ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಇವತ್ತು ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಏನಾಗಿದೆ, ಒಂದು ಕಡೆ ಕೊರೋನಾ, ಯಾರು ಹೇಳೋರು ಕೇಳೋರಿಲ್ಲ. ಖಾಸಗಿ ಆಸ್ಪತ್ರೆಗಳು ಇವತ್ತು ಎಷ್ಟು ಬಿಲ್ ಹಾಕಿರುವೆ, ಒಂದೊಂದು ಕೊರೋನಾಗೆ ಹೋದ್ರೆ 10 ಲಕ್ಷ 20 ಲಕ್ಷ, ಈ ರೀತಿ ಯಾವ ಸರ್ಕಾರ ಯಾರು ಕೇಳೋರೇ ಇಲ್ಲ. ಈ ರಾಜ್ಯದಲ್ಲಿ ಲೂಟಿಕೋರರು ಕೈಲಿ ಸರ್ಕಾರ ಸಿಕ್ಕಿದೆ. ಈ ರಾಜ್ಯದಲ್ಲಿ ಲೂಟಿಕೋರರು ಕೈಲಿ ಸರ್ಕಾರ ನಿಮ್ಮ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ದಯಮಾಡಿ ತಾವು ಏನಾರು ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಸಿರಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಅಂಬುಜಮ್ಮನವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ಈಗ ನಿಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ದೇವೇಗೌಡರು ಮಾತನಾಡಲಿದ್ದಾರೆ. ಮೊದಲು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸ್ವಲ್ಪ ಕಾಲ ನಿಶ್ಶಬ್ದವಾಗಿದ್ದರೆ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು
ಮೊದಲನೇ ಬಾರಿಗೆ ನಾನು ಸಿರಾ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದೇನೆ. ನಾವಿವತ್ತು ನಮ್ಮ ಅಭ್ಯರ್ಥಿ ಶ್ರೀಮತಿ ಅಮ್ಮಾಜಮ್ಮ ಅವರ ಪರವಾಗಿ ಮೊದಲನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾದ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಎಚ್ ಕೆ ಕುಮಾರಸ್ವಾಮಿಯವರು, ರೇವಣ್ಣವರು, ತಿಪ್ಪೇಸ್ವಾಮಿಯವರು, ಶ್ರೀನಿವಾಸ ಮೂರ್ತಿಯವರು, ದತ್ತ ಅವರು, ಕೃಷ್ಣಪ್ಪನವರು, ನಾರಾಯಣ ಸ್ವಾಮಿಯವರು, ಗೌರಿಶಂಕರ್ ಅವರು, ಆಂಜನಪ್ಪನವರು ಹಾಗೂ ನಮ್ಮ ಪಕ್ಷದ ಸಿರಾ ಘಟಕದ ಅಧ್ಯಕ್ಷರಾದ ಉಗ್ರೇಶ್ ಅವರು, ಹೀಗೆ ತುಂಬ ಜನ ಮುಖಂಡಗಳು ಭಾಗಿಯಾಗಿದ್ದಾರೆ. ಎಲ್ಲರೂ ಮಾತನಾಡಲಿಕ್ಕೆ ಸಾಧ್ಯ ಆಗಲ್ಲ. ತಾವು ಅತ್ಯಂತ ಉತ್ಸಾಹದಿಂದ ಅನೇಕ ಗ್ರಾಮಗಳಿಂದ ನಮ್ಮ ತಾಯಂದಿರು, ಹಿರಿಯರು, ಯುವಕರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಮಾಧ್ಯಮದ ಸ್ನೇಹಿತರು ಕೂಡ ಈ ಪಕ್ಷದ ನಿಲುವೆ ಒಂದು ಪ್ರಾದೇಶಿಕ ಪಕ್ಷ ಉಳಿಯೋದಿಲ್ವ ಅನ್ನೋದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಯಾವ ನನ್ನ ಆತ್ಮೀಯ ಗೆಳೆಯ ಶ್ರೀಮಾನ್ ಸತ್ಯನಾರಾಯಣ ಅವರು ನಿಧನರಾದಾಗ ನಾನು ಅವತ್ತು ಪಾರ್ಥಿವ ಶರೀರವನ್ನು ತುಮಕೂರಿಂದ ಅದನ್ನು ಎತ್ತಿ ಅಲ್ಲಿ ನಾನು ಹೂಗುಚ್ಛವನ್ನು ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿ APMC ಯಾರ್ಡಲ್ಲಿ ಅವರು ನೀಡುವುದಂತಾಯಿತು. ಇಲ್ಲಿಗೆ ಕೂಡ ನಾನು ಬಂದೆ. ನಾನು ನನ್ನ ಹಳೆಯ ದಿನಗಳನ್ನು ನೆನೆಸ್ಕೊಳ್ತೇನೆ. ಅದರಿಂದ ಅವರು ಶರೀರವನ್ನು ಭೂತಾಯಿಯ ಮಡಲಿಗೆ ಸೇರಿಸುವಾಗ ಅಲ್ಲೇ ಇದ್ದೆ ನಾನು. ಒಂದೇ ನಾವು ತೀರ್ಮಾನ ಮಾಡಿದ್ವಿ, ಆ ತಾಯಿಗೆ ಸೀಟನ್ನು ಕೊಡಬೇಕು ಅಂತ ಹೇಳಿ. ಅನೇಕ ಜನ ನಮ್ಮ ಪಕ್ಷದ ಮುಖಂಡರುಗಳು ಹೇಳಿದರು. ನಾನು ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವ ಮುಖಂಡರುಗಳು ತಾಯಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು, ಅವರು ನಮ್ಮ ಎದುರಾಳಿಗಳು, ಅವರ ಒತ್ತಡ. ನಾನು ಅವ್ರ ಮೇಲೆ ಆರೋಪ ಮಾಡೋದಿಲ್ಲ, ಆದರೆ ಒಂದು ಪಕ್ಷನಿಷ್ಠೆಗೆ ದೋಖಾಯಿತು. ಕೆಲವರು ನಮ್ಮನ್ನು ಬಿಟ್ಟು ಹೋದರು. ಭಾರತೀಯ ಜನತಾ ಪಾರ್ಟಿನೂ ಸೆಳೆಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ಸು ಅವ್ರನ್ನ ಕೆಲವು ಮುಖಂಡರನ್ನ ಸೆಳೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಒಂದು ಅಚಲವಾದ ನಂಬಿಕೆ, ಯಾರೇನೇ ಹೋದರೂ ನಮ್ಮ ಪಕ್ಷದ ಉಳಿದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಯಾವುದೇ ಕಾರಣದ ಸೀಟನ್ನು ತಪ್ಪಿಸಬಾರ್ದು, ಆ ತಾಯಿಗೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದು ಒಂದು ಕಡೆ. ನಾವು ಮೊದಲೇ ತೀರ್ಮಾನ ಮಾಡಿದ್ವಿ. ಇದು ಅನೇಕ ಘಟನೆಯನ್ನು ಹೇಳಬಹುದು ನಾವು. ಶ್ರೀರಂಗಪಟ್ಟಣದಲ್ಲಿ ಏನಾಯಿತು, ಮದ್ದೂರಲ್ಲಿ ಏನಾಯಿತು, ಹೀಗೆ ಬಹಳ ವಿಷಯ ಹೇಳಬಲ್ಲೆ ನಾನು. ಆದ್ದರಿಂದ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಒಂದು ಮನೆಯ ರಾಜಕೀಯ ವ್ಯವಸ್ಥೆ ಏನಿತ್ತು, ಸತ್ಯನಾರಾಯಣ ಹುಟ್ಟು ಹೋರಾಟಗಾರ, ನನಗೆ ಗೊತ್ತಿದೆ ಅದು. ನಾನು ಪ್ರಧಾನಮಂತ್ರಿ, JH ಪಟೇಲ್ ಮುಖ್ಯಮಂತ್ರಿ, APMC ಯಾರ್ಡಲ್ಲಿ ಒಂದು ಘಟನೆ ಆಯಿತು. ಆ ಮನುಷ್ಯ ರಾಜೀನಾಮೆ ಕೊಟ್ಟರು. ನಾನು ಡೆಲ್ಲಿಯಿಂದ ಬಂದು ಅವನ್ನ ಸಮಾಧಾನ ಪಡಿಸೋದು ಭಾಳ ಹಿಂಸೆ ಆಯಿತು. ಭಾಳ ಕಠಿಣವಾದಿ ಒಂದು ನಿರ್ಣಯ ತೆಗೆದುಕೊಂಡ್ರೆ ಪದೇ ಪದೇ ಬದಲಾಯಿಸೋರಲ್ಲ. ಆ ವ್ಯಕ್ತಿಯ ಹೋರಾಟ ಗೊತ್ತಿದೆ ನನಗೆ. ದಯಮಾಡಿ ಮಾತಾಡಬಾರದು.
ಆದ್ದರಿಂದ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಉಳಿಲಿಕ್ಕೆ ಬೇರೆ ರಾಜಕೀಯ ಪಕ್ಷಗಳು ಅವರನ್ನು ಆಹ್ವಾನಿಸಿದರು, ಹಣದ ಆಮಿಷ ತೋರಿಸಿದರು. ಯಾವುದಕ್ಕೂ ಅವ್ರು ಜಗ್ಲಿಲ್ಲ. ಆ ವ್ಯಕ್ತಿಯ ಸ್ವಭಾವ ಏನು ಅಂತ ಗೊತ್ತಿದೆ ನನಗೆ. ಅದನ್ನು ನೋಡಿರ್ತಕ್ಕಂಥ ಅನೇಕ ಜನ ಹಿರಿಯರು ಯಾರೇನೇ ಪಕ್ಷ ಬಿಟ್ಟು ಹೋಗಲಿ, ಯಾವರ ದೊಡ್ಡ ರಾಜಕೀಯ ಪಕ್ಷದ ಮುಖಂಡಗಳು ಇವತ್ತು JDS ಈ ಚುನಾವಣೆಯಲ್ಲಿ ನೆಲ ಕಚ್ಚಿಸ್ತೇವೆ, ಮುಗಿಸ್ತೇವೆ, ಅವರ ಆಡುವ ಅಬ್ಬರದ ಮಾತನ್ನೂ ಕೇಳಿದ್ದೆ ನಾನು. ಅದರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಚುನಾವಣೆ ಮುಗಿಯುವವರೆಗೆ ಪಕ್ಕದ ಕ್ಷೇತ್ರ ಮಧುಗಿರಿನಲ್ಲಿ ವೀರಭದ್ರೇಂದ್ರ ಮನೆ ಇದೆ, ಅಲ್ಲೇ ಮೊಕ್ಕಾಂ ಮಾಡ್ತೇನೆ. ನಾನು ಈ ಚುನಾವಣೆ ನಾನು 88 ನಾನು ಹೋರಾಟದ ಒಂದು ಸವಾಲಾಗಿ ಸ್ವೀಕರಿಸಿದ್ದೇನೆ. ಈ ಚುನಾವಣೆಯಲ್ಲಿ ನಿಮ್ಮ ಜೊತೆ ಇರ್ತೇನೆ. KR ಪೇಟೆನಲ್ಲಿ BJP ಒಬ್ಬ ಯುವಕ ಮುಖಂಡರು ಹೇಗೆ ನಾವು KR ಪೇಟೆಯಲ್ಲಿ JDS ಅನ್ನು ಮುಗಿಸಿದ್ವಿ, ಅದೇ ರೀತಿ ಇಲ್ಲಿಯೂ ಮುಗಿಸ್ತೇವೆ ಅಂತ ಹೇಳ್ತಾರೆ. ಆದರೆ KR ಪೇಟೆ ಬೇರೆ. ಇಲ್ಲಿಯ ಜಿಲ್ಲಾಧಿಕಾರಿಗಳು, ಇಲ್ಲಿಯ ಪೊಲೀಸ್ ಅಧಿಕಾರಿಗಳು, ಇಲ್ಲಿಯ ಚುನಾವಣೆ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ಎಲ್ಲ ಅಧಿಕಾರಿಗಳೇನಿದ್ದಾರೆ ಅವರು ಯಾರ ಒತ್ತಡಕ್ಕೂ ಬಲಿಯಾಗರಲ್ಲ. KR ಪೇಟೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ SP, IG ಮೈಸೂರಿನ ಅವ್ರು ಹೇಗೆ ನಡ್ಕೊಂಡ್ರು ಅಂತ ಗೊತ್ತಿದೆ. ಅವರೇ ನಿಂತು ಹಣ ಹಂಚಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಆ ವ್ಯವಹಾರಕ್ಕೆ ಏನಾದರೂ ಭಾರತೀಯ ಜನತಾ ಪಾರ್ಟಿ ಯುವಕ ಮುಖಂಡರು ಹಣದ ಒಂದು ಇದು ಸಂಪತ್ತಿನ ಮೇಲೆ ನಾನು ಚುನಾವಣೆ ನಡೆಸ್ತೀನಿ ಅಂತ ಹೇಳಿದರೆ ನನ್ನ ಕಾರ್ಯಕರ್ತರು ಸಿಡಿದು ಹೇಳ್ತಾರೆ, ನಾನು ಅಲ್ಲೇ ಪಕ್ಕದಲ್ಲೇ ಇರ್ತೀನಿ. ಯಾವ ನಿರ್ಭಯ ಇಲ್ಲ. ಅದು ನಾವೇನು ಮಾಡಿದ್ವಿ, ಈ ಕುಟುಂಬ ರೈತಾಪಿ ವರ್ಗಕ್ಕೆ ಏನು ಮಾಡಿರು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಬಲ್ಲೆ. ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೇನೆ. ಅನೇಕ ಕಡೆ ನಾನು ಹೋಗ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಬಂದಿದ್ದಾರೆ, ರೇವಣ್ಣವ್ರು ಬಂದಿದ್ದಾರೆ, ನನ್ನ ಆತ್ಮೀಯ ಗೆಳೆಯರಾದ HK ಕುಮಾರಸ್ವಾಮಿಯವರಿದ್ದಾರೆ, ಭಾಳ ಜನ ನಮ್ಮ ಪಕ್ಷದ ಶಾಸಕರು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ದೇವನಹಳ್ಳಿಯಿಂದ ಬೆಂಗಳೂರು ನಮ್ಮ ದಾಸರಳ್ಳಿಯಿಂದ ಮಂಜು ಇವರೆಲ್ಲ ಹೀಗೆ ತುಂಬ ಜನ ಬಂದಿದ್ದಾರೆ. ಕೃಷ್ಣಪ್ಪನವರು ಇದ್ದಾರೆ, ಗೌರಿಶಂಕರ್ ಇದ್ದಾರೆ. ನಾನು ಅವರೆಲ್ಲ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಇಲ್ಲೇ ಮೊಕ್ಕಾಂ ಮಾಡ್ತೇವೆ, ಬೇರೆ ಬೇರೆ ಕಡೆ ಹೋಗ್ತೇವೆ, ಹೋರಾಟ ಮಾಡ್ತೇವೆ. ಒಂದನ್ನು ಹೇಳಬೇಕಾಗತ್ತೆ, ನಾನು ಏನು ಮಾಡಿದ್ದೇನೆ ಅಂದರೆ ಒಂದೇ ಸೂಕ್ಷ್ಮವಾಗಿ ಹೇಳ್ತೀನಿ, ತುಂಬ ವಿಷಯ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ನೀವೇನು ಕೂತಿದ್ದೀರಿ ಇಲ್ಲಿ, ನಮ್ಮ ತಾಯಂದಿರು ಇಲ್ಲಿ ನನ್ನ ತಾಯಂದಿರು ಏನು ಕೂತಿದ್ದೀರಿ, ನಿಮಗೆ ರಾಜಕೀಯವಾದ ಶಕ್ತಿ ಕೊಡಬೇಕು. ರಾಜಕೀಯವಾಗಿ ಶಕ್ತಿ ಕೊಟ್ಟಾಗ ನೀವು ಇಂದಿರಾ ಗಾಂಧಿ ಹೇಗೆ ಬೆಳೆದರೂ ಆ ಶಕ್ತಿ ನಿಮ್ಮಲ್ಲಿ ಬರುತ್ತೆ, ಹೋರಾಟ ಮಾಡುವ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿ ಮೊದಲನೇ ಬಾರಿಗೆ 33% 100 ಸೀಟಲ್ಲಿ 33% ಹೆಣ್ಣು ಮಕ್ಕಳಿಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇದೆಲ್ಲ ಕೊಟ್ಟಂಥ ಒಬ್ಬ ಹಳ್ಳಿಯ ರೈತನ ಮಗ ನಿಮ್ಮ ಮುಂದೆ ನಿಂತಿದ್ದೀನಿ. ಆದ್ದರಿಂದನೇ ಆ ತಾಯಿಗೆ ಇವತ್ತು ನಾನು ಪಣತೊಟ್ಟು ನಿಂತಿದ್ದೇನೆ. ನಾನು ತುಂಬ ಹೇಳಬಲ್ಲ. ನಾನು ಹರಿಜನರಲ್ಲಿ, ಗಿರಿಜನರಲ್ಲಿ, ಒಕ್ಕಲಿಗರಲ್ಲಿ, ಲಿಂಗಾಯತರಲ್ಲಿ ರೋಟೇಷನ್ ಮೇಲೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ನಮ್ಮ ಇತರ ಪಕ್ಷದವರು. ಏನು ಸಾಮಾಜಿಕ ನ್ಯಾಯ? ಒಂದು ಸಮಾಜಕ್ಕೆ ಶಕ್ತಿ ತುಂಬೋದು ಸಾಮಾಜಿಕ ನ್ಯಾಯನೇ. ಇರಲಿ, ಬರಲಿ ಯುದ್ಧಕ್ಕೆ. ನಾನು ಮಾತಲ್ಲಿ ಸತ್ಯವನ್ನು ನುಡಿತೇನೆ, ದಾಕ್ಷಿಣ್ಯ ಇಲ್ಲ, ಇಲ್ಲಿ ದಾಕ್ಷಿಣ್ಯ ಇಲ್ಲ. ಅದರಿಂದ ಇಲ್ಲೇ ಇರ್ತೇನೆ. ನನ್ನ ಕಾರ್ಯಕರ್ತನ ಮೇಲೆ ಏನಾದರೂ ದೌರ್ಜನ್ಯ ಆಗೋದಾದರೆ ಸಿಡಿದು ನಿಲ್ತೇನೆ. ನನಗೆ ಫೋನ್ ಮಾಡಿ. ನಾವು ನ್ಯಾಯವಾಗಿ ನಡ್ಕೊಳ್ಳೋಣ. ನಾವು ಯಾರಿಗೂ ದೌರ್ಜನ್ಯ ಮಾಡೋದು ಬೇಡ. ನಾವು ಹೋಗಿ ಕೇಳ್ಕೊಳ್ಳೋಣ, ಮನೆಗೆ ಮತದಾರ ಬಂಧುಗಳಿಗೆ ಕೇಳ್ಕೊಳ್ಳೋಣ. ನಾನು ಅದಕ್ಕಿಂತ ಹೆಚ್ಚು ಹೇಳೋದಿಲ್ಲ.
ಹಣದ ತೈಲಿಯನ್ನು ಇಟ್ಟು ನಾವು ಹೋರಾಟ ಮಾಡಬೇಕು ಹೋಗಬಾರ್ದು. ನಾವು ಚುನಾವಣೆ ಸಾಮಾನ್ಯ ವೆಚ್ಚ ಏನಿದೆಯೋ ಅದನ್ನು ಭರಿಸಲಿಕ್ಕೆ ನಾವು ಜವಾಬ್ದಾರಿ ತಗೊಂಡಿದ್ದೇವೆ, ಆ ಕೆಲಸ ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ಓಡಾಡೋದಕ್ಕಾಗಲಿ, ವಾಹನಗಳಾಗಲಿ, ಸರ್ಕಾರಿ ರೂಲ್ಸ್ ಒಂದು ಕಡೆ ಇದೆ, ಇದನ್ನೆಲ್ಲ ಗಮನದಲ್ಲಿಟ್ಟು ಹೋರಾಟ ಮಾಡೋಣ. ತುಂಬ ವಿಷಯ ಹೇಳ್ಬೋದು ನಾನು. ಯಾಕೆ ಈ ಕುಟುಂಬಕ್ಕೂ ರೈತರಿಗೂ ಏನು ಸಂಬಂಧ? ನಾನು ಒಬ್ಬ ರೈತರ ಮಗ, ಬಾಕಿಯರು ಹೇಳ್ಕೊಳ್ತಾರೆ ನಾವು ರೈತರ ಮಕ್ಕಳು ಅಂತ ಹೇಳಿ. ಆದರೆ ಯಾವ ರೈತರಿಗೆ ನನ್ನ ಕಾಲದಲ್ಲಿ ಸಾಲ ಮನ್ನಾ ಮಾಡೋಕ್ಕೆ ಬಂದಾಗ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟ್ರು ನಾವು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿಯಾಗಿ ಅವ್ರಿಗೊಂದು ಪತ್ರ ಬರೆದೆ, ನಾನೇ ಬಂದು ನಿಮ್ಮ ಮನೆ ಮುಂದೆ ಧರಣ ಕೂರ್ತೇನೆ, ನಾನು ರೈತರಿಗೆ ಮಾತು ಕೊಟ್ಟಿದ್ದೆ. ನಾನು ಅವತ್ತಿನ ಕಾಲದಲ್ಲಿ 980 ಕೋಟಿ ಆ ಕಾಲದಲ್ಲಿ ಸಾಲ ಮನ್ನಾ ಮಾಡಿದೆ. ಅನೇಕ ವಿಷಯ ಮಾತಾಡಬಲ್ಲ ನಾನು ಬರುವಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅನೇಕ ಹಳ್ಳಿಗಳಲ್ಲಿ ಸರಿಯಾಗಿ ಮನೆಗಳಿಲ್ಲ, ಸ್ಥಿತಿ ನೋಡೋಕ್ಕಾಗೋದಿಲ್ಲ. ನೆಹರು ಕಾಲನ ನಾವೆಲ್ಲ ದೇಶ ಆಳಿದ್ವಿ. ನಾನು ಕೇವಲ 10 ತಿಂಗಳಿದ್ದೆ. ನಾನು 5 ಕೋಟಿ ಮನೆಗಳನ್ನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ. ದುರಂತ ನನ್ನ ತೆಗೆದಾಕಿದ್ರು. ಎಲ್ಲ ನೆನೆಸ್ಕೊತೀನಿ. ನನ್ನ ಜನ ಹೇಗಿದ್ದಾರೆ ಈ ದೇಶದಲ್ಲಿ. ನಾನೂ ಹುಟ್ಟಿದೆ ಒಬ್ಬ ರೈತರ ಮಗನಾಗಿ. ನಾನೇನೇನು ತೀರ್ಮಾನ ಮಾಡೋಕ್ಕಂತ ಮಾಡಿದೆ, ಅಲ್ಲಲ್ಲಿಗೆ ಮೊಟಕಾಯಿತು. ಇಲ್ಲಿ 1 ವರ್ಷ ಇದ್ದೆ ಮುಖ್ಯಮಂತ್ರಿಯಾಗಿ. ಹೋರಾಟ ಮಾಡಿ ನನ್ನ ಹೊರಗಾಕಿದ್ರು, ಆದರೆ ಧೈರ್ಯವಾಗಿ ಎದುರಿಸಿ ನಾನು. ನಿಮ್ಮೆಲ್ಲರ ನನ್ನ ರೈತರ ಅಭಿಮಾನ ಇವತ್ತಿಗೂ ಇದೆ. ದೇವೇಗೌಡರನ್ನ ಈ ಪಕ್ಷನ ಉಳಿಸ್ಬೇಕು ಅಂತ ಹೇಳಿ ದಯಮಾಡಿ ನಾನು ಎಂದೂ ಮರೆಯಲ್ಲ. ನನ್ನ ಹೃದಯ ಇರೋದೇ ನನ್ನ ರೈತರಲ್ಲಿ. ಅದು ಕೊನೆಯ ಘಟ್ಟ ಜೀವನದಲ್ಲಿ ಹೋರಾಟ ಮಾಡ್ತೀನಿ. ಕುಮಾರಸ್ವಾಮಿಯವರು ಸಿರಾ ಒಂದು ತಾಲೂಕಿಗೆ ಸುಮಾರು 18,000 ಜನ ರೈತರುಗಳಿಗೆ ಸಾಲ ಮನ್ನಾ ಮಾಡಿ ಅವರಿಗೆ ಪಟ್ಟ ಕೊಟ್ಟಿದ್ದಾರೆ. ಇದೊಂದು ಹೋಬಳಿಗೆ, ಒಂದು ತಾಲೂಕಿಗೆ ಸುಮಾರು 90 ಕೋಟಿ ಹಣ ಕೊಟ್ಟಿದ್ದಾರೆ. ಇದೊಂದು ತಾಲೂಕು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಒಂದು ಕೊನೆಯ ಮಾತು ಹೇಳ್ತಾರೆ. ನಿನ್ನೆ ಮಳೆ ಬಂದು ನೆಲಗಡಲೆಕಾಯಿ ಅದು ಸ್ಥಿತಿ ನೋಡೋಕ್ಕಾಗೋದಿಲ್ಲ ಮಾರ್ಕೆಟಲ್ಲಿ. ಈಗ ಅನೇಕ ಕಡೆ ಹಾಗೆ ನೋಡ್ಕೊಂಡು ಬಂದೆ. ಅವರು ನೆಂದಿರೋದಕ್ಕೆ ಮೇಲ್ಗಡೆ ಟಾರ್ಪಾಲ್ ಹಾಕಿ ಇಟ್ಕೊಂಡಿದ್ದಾರೆ. ದಯಮಾಡಿ ಒಂದು ಮಾತು ಹೇಳಿದ್ದೀನಿ, ಈ ಸರ್ಕಾರ ಪರಿಹಾರ ಕೊಡದೇ ಇದ್ದರೆ ನನ್ನ ಹತ್ರ ಈಗ ಅಧಿಕಾರ ಇಲ್ಲ, ಕುಮಾರನ ಹತ್ರ ಅಧಿಕಾರ ಇಲ್ಲ. ನಾವು ಹೋರಾಟಕ್ಕೆ ಸಿದ್ಧ ಆಗಿದ್ದೀವಿ. ಇಲ್ಲಿ ಯಶೋಧ ಇರಬೇಕು ಅಂತ ಕಾಣುತ್ತೆ. ತೆಂಗಿನ ಮರಗಳೆಲ್ಲ ಸುಳಿ ಕಡ್ದೋಯ್ತು. ನನ್ನ ಕರ್ಕೊಂಡು ಬಂದರು. ಇಲ್ಲಿಂದ ದಾವಣಗೆರೆವರೆಗೂ ಹೋದೆ. ಆ ಕಡೆ ಕಡೂರು, ಚಿಕ್ಕಮಗಳೂರು, ಚನ್ನರಾಯಪಟ್ಟಣ ಎಲ್ಲ ಕಡೆ ಹೋದೆ. ಇದೇ ಕಾಂಗ್ರೆಸ್ ಸರ್ಕಾರಕ್ಕೊಂದು ಪತ್ರ ಬರೆದೆ, ನೀವು ಕೊಡೋಕ್ಕಾಗೋದಿಲ್ಲ ಅಂದರೆ ಪ್ರತಿಯೊಬ್ಬನ ತೋಟ, ಅವನ ಹೆಸರು, ಎಷ್ಟು ಮರ ಇದೆ ಅಷ್ಟಾದರೂ ಲೆಕ್ಕ ಬರೆದಿಡಿ. ಮುಂದೆ ಬರತಕ್ಕಂಥ ಸರ್ಕಾರ ಕೊಡುವಂಥ ಜವಾಬ್ದಾರಿ ಹೊತ್ಕೊಳ್ತೇವೆ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಒಂದು ಮರಕ್ಕೆ 500 ರೂಪಾಯಿನ ಪರಿಹಾರ ಕೊಟ್ಟರು. ಇವತ್ತು ಅಷ್ಟೇ ಯಡಿಯೂರಪ್ಪನವ್ರಿಗೆ ಹೇಳ್ತೀನಿ, ಇಲ್ಲಿ ಏನು ನಷ್ಟ ಆಗಿದೆಯೋ ಅದನ್ನು ಗುರುತು ಮಾಡಿ ಆ ರೈತರಿಗೆ ಸಹಾಯ ಮಾಡದೇ ಇದ್ದರೆ ಮುಂದೆ ಈ ಮಾತನ್ನು ಹೇಳುವಾಗ ಗರ್ವದಿಂದ ಹೇಳ್ತೇನೆ, ಈ ರಾಜ್ಯದ ಮಹಾಜನತೆ ನಮ್ಮನ್ನು ಕೈ ಬಿಡೋದಿಲ್ಲ. ದಯಮಾಡಿ ಒಂದಲ್ಲ ಒಂದು ನಾವು ಅಧಿಕಾರಕ್ಕೆ ಬರ್ತೇವೆ. ಆ ಒಂದು ಸಾಲ ಅವ್ರಿಗೇನು ಪರಿಹಾರದ ಹಣ ಇದೆಯೋ ಅದನ್ನು ಇವತ್ತು ಘೋಷಣೆ ಮಾಡ್ತಾರೆ. ನಾವು ಬಿಟ್ಕೊಡೋದಿಲ್ಲ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಯಶೋಧ ಎಲ್ಲಿದ್ದಾನೆ ಅವತ್ತು ಅವ್ರಿಗೆ ಗೊತ್ತು. ಆ ಸಭೆ ಅನೇಕ ಕಡೆ ರೈತರು ಹೋದ. ನಾನು DC ಗಳಿಗೆ ಹೇಳಿದೆ, ನೀವು ಅವ್ರ ಹೆಸರು, ಎಷ್ಟು ಮರ ಹೋಗಿದೆ ಬರೆದು ಇಟ್ಬಿಡಿ, ನಾವು ಆ ಪರಿಹಾರ ಕೊಡ್ತೀವಿ. ಘೋಷಣೆ ಮಾಡಿದ್ರು ಕುಮಾರಸ್ವಾಮಿಯವರು, ಒಂದು ಮರಕ್ಕೆ 500 ರೂಪಾಯಿ ಕೊಡೋದು ಅಂತೇಳಿ. ಅದರಿಂದ ಇವತ್ತು ಈ ಕುಟುಂಬಕ್ಕೂ ರೈತರಿಗೂ ಕುಮಾರಸ್ವಾಮಿ ಮಾಡಿರೋ ವಿಷಯ ನಾನು ಹೇಳ್ತಾ ಹೋದರೆ ತುಂಬ ಹೇಳ್ಬೋದು. ರೇವಣ್ಣವರು ಮಿಲ್ಕ್ KMF ಅಧ್ಯಕ್ಷರಾಗಿ 13 ವರ್ಷ 14 ವರ್ಷ ಏನು ಮಾಡಿದ್ದಾರೆ, ತುಂಬ ವಿಷಯ ಮಾತನಾಡಬಲ್ಲೆ ನಾನು. ಆದ್ದರಿಂದ ಇವತ್ತು ನಾವು ಹೋರಾಟ ಮಾಡೋದು ನಮಗೋಸ್ಕರ ಅಲ್ಲ, ನಮ್ಮ ರೈತರಿಗೆ ಈ ಪಾರ್ಟಿ ಉಳಿಬೇಕು. ಈ ರಾಜ್ಯದಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ತುಂಬ ವಿಷಯ ಮಾತನಾಡ್ಬೋದು. ಆಂಧ್ರದಲ್ಲಿ ಹೇಗೆ ಒಂದು ಪ್ರಾದೇಶಿಕ ಪಕ್ಷ ಉಳಿದಿದೆ, ತೆಲಂಗಾಣದಲ್ಲಿ ಹೇಗೆ ಒಂದು ಪ್ರಾದೇಶಿಕ ಉಳಿದಿದೆ, ತಮಿಳುನಾಡಲ್ಲಿ ಹೇಗೆ ಉಳಿದಿದೆ,
ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅವ್ರ ಮನೆ ಬಾಲಿಗೆ ಹೋಗ್ತಾರೆ. ಇಲ್ಲಿ ಯಾಕೆ ನನ್ನ ರೈತರಿಗೆ ಶಕ್ತಿ ಇಲ್ಲ, ನಮಗೆ ಹೋರಾಟ ಮಾಡೋದಕ್ಕೆ ಬರೋದಿಲ್ಲ, ನಮ್ಮ ಯುವಕರಿಗೆ ಶಕ್ತಿ ಇಲ್ಲ, ನಿರುದ್ಯೋಗ ಒಂದು ಕಡೆ ತುಂಬ ವಿಷಯ ಇದೆ. ಆಕಸ್ಮಿಕವಾಗಿ ನಾನು ರಾಜ್ಯಸಭೆಗೆ ಹೋದೆ, ಕೂತ್ಕೊಳ್ಳೋದಿಲ್ಲ, ನಾನು ಹೋರಾಟ ಮಾಡ್ತೇನೆ, ನಂದು ಕೊನೆ ಗಳಿಯವರೆಗೂ ಹೋರಾಟ ಮಾಡ್ತೇನೆ, ಈ ಶರೀರದಲ್ಲಿ ಶಕ್ತಿ ಇರೋವರೆಗೂ ಹೋರಾಟ ಮಾಡ್ತೇನೆ. ದಯಮಾಡಿ ನಾನು ಕೇವಲ ಉತ್ಪ್ರೇಕ್ಷೆಗೆ ಮಾತಾಡೋದಿಲ್ಲ, ನಿಮ್ಮನ್ನು ಉಪಯೋಗ ಮಾಡ್ಕೊಂಡು ಮೋಸ ಮಾಡಲಿಕ್ಕೆ ಮಾತಾಡೋದಿಲ್ಲ. ಒಂದು ಕೊನೆಯಲ್ಲಿ ನಾನು ಹುಟ್ಟಿರೋದು ರೈತರ ಮಗನಾಗಿ, ಇವತ್ತು ಕೊನೆ ಉಸಿರು ಬಿಡೋದೂ ರೈತರ ಮಗನಾಗಿ. ನಾನು ಯಾವ ವಂಚನೆ ಬೇಡ. ಇಲ್ಲಿ ಅನೇಕ ಜನ ಮುಖಂಡರುಗಳಿದ್ದಾರೆ, ನನ್ನ ಹಿರಿಯರು, ಅವರೆಲ್ಲರನ್ನೂ ನೋಡ್ತಾ ಇದ್ದೇನೆ. ಅವರ ಆಶೀರ್ವಾದ, ಯುವಕರ ಹೋರಾಟ, ನಮ್ಮ ತಾಯಂದಿರ ನಿಮ್ಮ ಬೆಂಬಲ, ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮನೆ ಮನೆಗೆ ನೀವು ಹೋಗಬೇಕು. ಆ ತಾಯಿಗೆ ಶಕ್ತಿ ಕೊಡೋದು ಈ ಪಕ್ಷ ಉಳಿಸ್ಲಿಕ್ಕೆ. ಈ ಪಕ್ಷ ತೆಗಿಲೇಬೇಕು ಅಂತ ಎರಡೂ ಪಾರ್ಟಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಪಕ್ಷ ಉಳಿಲೇಬೇಕು ಅಂತ ಹೇಳಿ ನನ್ನ ತಾಯಂದಿರು, ಯುವಕರು, ಹಿರಿಯ ಮುಖಂಡರು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ನಿಮ್ಮನ್ನು ಕೊನೆಯವರೆಗೂ ನಾವು ಈ ಪಕ್ಷ ಉಳಿಸಿದಂಥ ಪುಣ್ಯಾತ್ಮರು ಇಲ್ಲಿಂದನೇ ಪಕ್ಷ ಮೇಲೆ ಬರುತ್ತೆ. ಸತ್ಯ ಹೇಳ್ತೇನೆ, ಇಲ್ಲಿಂದನೇ ಪಕ್ಷ ಮೇಲೆ ಬರುತ್ತೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಒಂದು ಚುನಾವಣೆ ಅಷ್ಟು ಪ್ರಾಮುಖ್ಯ ಇದೆ. ಆ ಕಡೆ ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ಸರು, JDS ಮುಂದೆ ನಾಮಾವಶೇಷ ಆಗುತ್ತೆ. ಈ ಮಾತನ್ನು ಕೇಳಿದಾಗ ಯಾರು ನನ್ನ ಜೊತೆ ಬೆಳೆದರೋ, ಯಾರು ನನ್ನಿಂದ ಮೇಲೆ ಬಂದರು, ಅವ್ರು ಆಡೋ ಮಾತುಗಳನ್ನೆಲ್ಲ ಕೇಳ್ತೀನಿ. ದಯಮಾಡಿ ನಿಮ್ಮೆಲ್ಲರಿಗೂ ಸತ್ಯನಾರಾಯಣ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಬರುತ್ತೆ. ನೀವೆಲ್ಲ ಕೈ ಮುಗಿದು ಕೇಳ್ಕೊಳ್ತೇನೆ. ಮಾಧ್ಯಮದ ಸ್ನೇಹಿತರುಗಳಿಗೂ ನಾನು ವಿನಂತಿ ಮಾಡ್ತೀನಿ, ವಾಸ್ತವಾಂಶ ನೋಡ್ತಾ ಇದ್ದೀರಿ ನೀವು. ದಯಮಾಡಿ ಗೌರಿಶಂಕರಲ್ಲಿ ಆಫೀಸ್ ಓಪನ್ ಮಾಡೋದು ಎಷ್ಟು ಅದ್ಭುತವಾಗಿದೆ. ವಾಸ್ತವಾಂಶ ವರದಿ ಮಾಡಿ ಒಂದು ಪ್ರಾದೇಶಿಕ ಬುಕ್ಸ್ ಉಳಿಸಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಯಾರ ಬಗ್ಗೆನೂ ನನಗೆ ಬೇಸರ ಇಲ್ಲ, ಯಾರ ಬಗ್ಗೆನೂ ಬೇಸರ ಇಲ್ಲ. ಯಾರು ಒಂದು ವೇಳೆ ಅಸಮಾಧಾನದಲ್ಲಿ ಮಾತಾಡಿದ್ರು ಅವ್ರ ಜೊತೆ ಸಹಕರಿಸಿ ಕೆಲಸ ಮಾಡ್ತೀನಿ. ಇದರಲ್ಲಿ ಯಾವ ವಂಚನೆ ಬೇಡ. ಇವತ್ತು ಇಷ್ಟು ಮಾತಾಡಲಿಕ್ಕೆ ತುಂಬ ಮಾತನಾಡ್ಬೋದಾಗಿತ್ತು. ಇನ್ನೂ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ಬೇರೆ ಬೇರೆ ಮುಖಂಡಗಳು ಮಾತಾಡ್ತಾರೆ. ಆದ್ದರಿಂದ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ, ನಿಮ್ಮೆಲ್ಲರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಅಮ್ಮನವರು ತಾಯಿಗೆ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಈ ಸಭೆಯನ್ನ ಕುರಿತು ಯುವಕರ ಕಣ್ಮಣಿ ಗೌರಿಶಂಕರ್ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ರಿಗೂ ಶಿರಾ ಮಹಾಜನತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಅಂದಾಜಿನ ಪ್ರಕಾರ ನಾವು ಕನಿಷ್ಠ ಪಕ್ಷ ಇಲ್ಲಿ 5,000ಕ್ಕೂ ಹೆಚ್ಚು ಜನ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಶಿರಾ ತಾಲೂಕಿನಲ್ಲಿ JDS ಭದ್ರಕೋಟೆ ಯಾವ ರೀತಿ ಇದೆ ಅನ್ನೋಂಥದ್ದನ್ನ. ಈ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಉಳುಕುಂಟೆ ಹೋಬಳಿ ಮಟ್ಟದ ಗೌರಿಗೆರೆ ಹೋಬಳಿ ಮಟ್ಟದ ಹಿಂದುಳಿದ ವರ್ಗದ ಸಮಾವೇಶವನ್ನ ಇವತ್ತೇನು ಈ ಭಾಗದಲ್ಲಿ ಹಮ್ಮಿಕೊಂಡಿರತಕ್ಕಂಥದ್ದು ನಮ್ಮ ಪಕ್ಷದ ವತಿಯಿಂದ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರೇ, ಅದೇ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಬ್ಬ ರೈತನ ಕಣ್ಣೀರು ಒರೆಸಿದಂತ ಏಕೈಕ ಮುಖ್ಯಮಂತ್ರಿ ಇದ್ದಿದ್ದು ಅಂದ್ರೆ ಅದು ಸನ್ಮಾನ್ಯ HD ಕುಮಾರಣ್ಣ ಅವರೇ. ಮತ್ತೆ PWD ಇಲಾಖೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ಮಂತ್ರಿ ಕೂಡ ಆ ರೀತಿಲಿ ಕೆಲಸ ಮಾಡಕ್ ಸಾಧ್ಯ ಆಗಿಲ್ಲ. ಇತಿಹಾಸದಲ್ಲಿ PWD ಇಲಾಖೆಯಲ್ಲಿ ಕೆಲಸ ಹೆಂಗ್ ಮಾಡಬೇಕು ಅಂತ ತೋರಿಸ್ಕೊಂಡಂತ ಧೀರ ಅಂದ್ರೆ ಸನ್ಮಾನ್ಯ ನಮ್ಮ ರೇವಣ್ಣ ಸಾಹೇಬರು. ವಿಶೇಷವಾಗಿ ನಮ್ಮ ಸತ್ಯಣ್ಣ ಅವರ ಶ್ರೀಮತಿಯಾದಂತ
ಅಮ್ಮಾಜಕ್ಕರ್ ಅವರು ಇವತ್ತು ನಿಮ್ಮೆಲ್ಲರ ಮುಂದೆ ಬಂದು ಓಟಿನ ಭಿಕ್ಷೆ ಕೇಳಲಿಕ್ಕೆ ಬಂದು ನಿಮ್ಮ ಮುಂದೆ ಕೂತಿರುವಂತದ್ದು. ಜೊತೆನಲ್ಲಿ ವೇದಿಕೆ ಮೇಲೆ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಈ ಭಾಗದ ಎಲ್ಲ ಹಿರಿಯ ಮುಖಂಡರುಗಳು, ತಾಯಂದಿರು, ಸ್ನೇಹಿತರು ತಾವೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಕೂತಿರುವಂತ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಕುಮಾರನ್ ಪರವಾಗಿ ವಿಶೇಷವಾಗಿ ನಮಸ್ಕಾರ ಹೇಳ್ತೀನಿ ನಿಮಗೆಲ್ರಿಗೂ. ಯಾಕೆಂದ್ರೆ ಎಲ್ರು ಕೂಡ ಇಲ್ಲಿ ಭಾಗವಹಿಸಿರುವಂತ ಎಲ್ಲ ಅಜ್ಜಿದೀರಾಗ್ಬೋದು, ನನ್ನ ಅಕ್ಕದಿರಾಗ್ಬೋದು, ತಂಗಿದೀರಾಗ್ಬೋದು, ನೀವೆಲ್ಲರೂ ಹಸಿರು ಸೀರೆಯನ್ನ ಉಟ್ಕೊಂಡ್ಬಂದು ಇವತ್ತು ಜಾತ್ಯತೀತ ಜನತಾದಳದ ಪರವಾಗಿ ನಾವಿದ್ದೇವೆ ಅನ್ನುವಂತ ಒಂದು ಈ ಮಾಹಿತಿನ ತಾವೇನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀರೋ, ಇವತ್ತು ಎಲ್ಲ ನಮ್ಮ ಅಮ್ಮಾಜಕ್ಕನಿಗೆ ನೀವು ಕೊಟ್ಟಿರುವಂತ ಗೆಲುವಿನ ಸೂಚನೆಯನ್ನು ತಪ್ಪಾಗೋದಿಲ್ಲ ಇಲ್ಲಿ. ಸೊ ಬಂಧುಗಳೇ, ನಾನು ಮನವಿ ಮಾಡ್ತೀನಿ ನಿಮ್ಗೆ, ನಾವು ಇವತ್ತು ನಿಲ್ಲಿಸಿರುವಂತದ್ದು ಒಂದು ಹೆಣ್ಮಗಳನ್ನ, ಅಕ್ಕನ ತಾಯಂದಿರು ತಾವೆಲ್ಲಿ ಕೂತಿದ್ದೀರಿ, ನಾವು ನಿಲ್ಲಿಸಿರತಕ್ಕಂಥದ್ದು ಇವತ್ತು ಒಂದು ಹೆಣ್ಮಗಳನ್ನ, ಶಿರಾ ತಾಲೂಕಿನ ಒಂದು ಮಣ್ಣಿನ ಮಗಳು ಮತ್ತೆ ಶಿರಾ ತಾಲೂಕಿನ ಸೊಸೆಗೆ ನಾವು JDS ಇಂದ ಟಿಕೆಟ್ ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರಲೇ ಇದು. ಸತ್ಯಣ್ಣ ಅವರು ಎಲ್ಲ ಒಂದು ಕಡೆ ಅನಿಶ್ಚಿತವಾಗಿ ತೀರೋಗ್ಬಿಟ್ರು, ನಮ್ನೆಲ್ಲ ಬಿಟ್ಟು ಹೋದ್ರು. ಇನ್ನು 2.5 ವರ್ಷ ಅಧಿಕಾರ ಮುಗಿಸ್ಕೋಬೇಕಾಯ್ತು. ಎಲ್ಲ ಒಂದು ಕಡೆ ಪಾಪ ಅನಿಶ್ಚಿತವಾಗಿ ನಮ್ಮನ್ನು ಬಿಟ್ಟು ಹೋದ್ರು. ಈ ಚುನಾವಣೆ ಕೂಡ ನಾವು ಯಾವುದು ಕೂಡ ಕನ್ಸಲ್ಲೂ ಕಂಡಿರಲಿಲ್ಲ ಎಲೆಕ್ಷನ್ ಬರ್ತದೆ ಅಂತೇಳಿ. ಜೊತೆನಲ್ಲಿ ನಾವು ಕೂಡ ದೊಡ್ಡವ್ರ ಮನೆ ದೇವೇಗೌಡರ ಅಪ್ಪಾಜಿ ಮನೆಗೆ ಹೋಗಿದ್ದು, ಅಪ್ಪಾಜಿ ಇಂತಿಂತವರು ಇಂತಿಂತ ದೊಡ್ಡ ಉದ್ಯಮಿ ಅವರೇ, ಟಿಕೆಟ್ ಕೊಡಿ, ಅವ್ರು ಎಷ್ಟು ಬೇಕಾದ್ರೆ ಖರ್ಚು ಮಾಡಕ್ ರೆಡಿ ಅವ್ರೆ ಅಂತ ನಾನು ಕುಮಾರಣ್ಣವ್ರಿಗೂ ದೇವೇಗೌಡರು ಕೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ದು, ಈ ಸರಿ ಯಾವ ಉದ್ಯಮಿ ಇಲ್ಲ, ಏನೂ ಇಲ್ಲ, ಸತ್ಯಣ್ಣ ನನ್ನ ತಮ್ಮ 30-35 ವರ್ಷ ನನ್ನ ಪಾರ್ಟಿಯಲ್ಲಿ ಗೆದ್ದವ್ರೆ, ಅವ್ರಿಗೆ ಬಿಟ್ಟು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡುವಂತ ಪ್ರಮೇಯ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಶಿರಾದಲ್ಲಿ ಸತ್ಯಣ್ಣನಿಗೆಲ್ಲ ಒಂದು ನ್ಯಾಯ ಸಿಗ್ಬೇಕು ಅಂದ್ರೆ ನಾವೆಲ್ಲರೂ ಚುನಾವಣೆ ಮಾಡಿ ಅಮ್ಮಾಜಮ್ಮನಿಗೆ ಟಿಕೆಟ್ ಕೊಡ್ತೀವಿ ಅಂತ ತೀರ್ಮಾನ ಮಾಡಿ ಟಿಕೆಟ್ ಕೊಡ್ರು ದೇವೇಗೌಡರು ಇವತ್ತು. ಸೊ ದಯವಿಟ್ಟು ಈಗಾಗ್ಲೇ ಗಮನಿಸ್ತಾ ಇದ್ದೀರಾ, ಏನ್ ಎಲ್ರು ಕೂಡ ಇಂದ ಬಗ್ಗೆ ಚರ್ಚೆ ಮಾಡ್ತಾರೆ. ಏನು ನಮ್ಗೆ ಮೀಸಲಾತಿ, ಕುರು ಸಮುದಾಯನ ಮೀಸಲಾತಿ ಕೊಡಿ, ಎಸ್ಟಿ ಸಮುದಾಯಕ್ಕೆ 7% ಮೀಸಲಾತಿ ಕೊಡಿ. ಸ್ವಾಮಿ, ನಾನು ಎಲ್ರಿಗೂ ನಿಮಗೆ ಕೈ ಮುಗಿದು ಕೇಳ್ಕತ್ತೇನೆ, ಈ ದೇಶದಲ್ಲಿ ಸಂವಿಧಾನ ರಚನೆ ಮಾಡಿದ್ರು ಅಂಬೇಡ್ಕರ್ ಅವರಾದ್ರೆ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗದ ಜನಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಈ ದೇಶದಲ್ಲಿ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡ. ಇಡೀ ರಾಜ್ಯದ ನಾವೇನ್ ಮಾತಾಡೋದು ಬೇಡ, ಕೇವಲ ನಮ್ಮ ಜಿಲ್ಲೆಯಲ್ಲೇ ಮಾತಾಡೋಣ. ಪ್ರಪ್ರಥಮವಾಗಿ ಒಬ್ಬ ತಿಗಳ ಸಮುದಾಯದ ಒಬ್ಬ ಕ್ಯಾಂಡಿಡೇಟ್ ಜಹಾಂಗೀರ್ ಕುಟುಂಬಕ್ಕೆ ನಾವು ಒಬ್ಬ ತಿಗಳ ಸಮುದಾಯಕ್ಕೆ MLA ಟಿಕೆಟ್ ಕೊಟ್ರು. ಯಾರು ಕೊಟ್ಟಿದ್ದು? ಬೇರೆ ಜಾತಿಯವರು ಕೊಡಬಹುದಾಗಿತ್ತು. ಅವತ್ತೆಲ್ಲ ಒಂದು ಕಡೆ ಜಹಾಂಗೀರ್ ಕುಟುಂಬಕ್ಕೆ ಇವತ್ತು ಟಿಕೆಟ್ ಕೊಟ್ಟು ನಾವು ಇನ್ನೂ ಪರವಾಗಿ ಇದ್ದೇವೆ ಅನ್ನುವಂತ ನ್ಯಾಯ ಒಡಿಸುವಂತ ಕೆಲಸ ದೇವೇಗೌಡರು ಮಾಡಿದ್ರು. ಅದೇ ತರ ಮತ್ತೆ ಲಾರಿ ಕೃಷ್ಣಪ್ಪನವರು ಬಹಳ ಹಿರಿಯರವರು, ಹನುಮಂತಪುರದ ಯಜಮಾನರು, ಅವರು ಕೂಡ ಒಂದ್ಸರಿ MLA ಟಿಕೆಟ್ ಕೊಟ್ರು. ಅವ್ರನ್ನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮಾಡಿದ್ರು. ಜೊತೆನಲ್ಲಿ ಈಗ ಈ ಭಾಗದಲ್ಲಿ ಗೆದ್ದು ಹೋದಂತ ಪುಣ್ಯಾತ್ಮ ಇದಾನಲ್ಲ ಸನ್ಮಾನ್ಯ ರವಿಕುಮಾರ್, ಆತನಿಗೂ ಕೂಡ ಆ ಹೆಣ್ಮಗಳಿಗೆ ದೇವೇಗೌಡರು ನನ್ನ ಮಗಳು, ಬೇರೆ ಎಲ್ಲ ನನ್ನ ಮಗಳು ಎಮ್ಮ ಅಂತೇಳಿ ಬೇರೆ ಎಷ್ಟೇ ಒತ್ತಡ ಇದೆ ಕೂಡ ಯಾವ ಒತ್ತಡಕ್ಕೂ ಕೂಡ ಮಣಿದಂಗೆ ಇಲ್ಲ, ನಾನು ಆ ಕುರುಬ ಸಮುದಾಯದ ಹೆಣ್ಮಗಳು ನಾನು ಟಿಕೆಟ್ ಕೊಡ್ಲೇಬೇಕು ಅನ್ನೋ ಅಧ್ಯಕ್ಷ ಮಾಡಲೇಬೇಕು ಅಂತೇಳಿ 4.5 ವರ್ಷ ಗೌರ್ಮೆಂಟ್ ಕಾರು, ಸ್ಟೇಟ್ ಮಿನಿಸ್ಟರ್ ಪವರ್ ಮತ್ತೆ ಗನ್ಮ್ಯಾನು PA ಎಲ್ಲ ಕೊಟ್ರಲ್ಲ ಸ್ವಾಮಿ. ಕೊನೆಗೆ ದೇವೇಗೌಡರಿಗೂ JDSನವ್ರಿಗೆ ಕುಮಾರಣ್ಣನಿಗೆ ಇಲ್ಲಿ ಕೂತಿರೋ ಮತದಾರರಿಗೆ ನಾಮ ಇಟ್ಬಿಟ್ಟು ಹೋಗ್ಬಿಟ್ರೆ ನಮ್ದ ತಪ್ಪು. ನೀವು ಯೋಚನೆ ಮಾಡಿ ಅದನ್ನ. ಊರಿಗೆ ಬಂದ ನೀವು ಕೇಳ್ಬೇಕಲ್ವಾ, ದೇವೇಗೌಡರು ಕುಮಾರಣ್ಣ ನಿಮ್ಗೆ ಏನ್ ತಪ್ಪು ಮಾಡಿದ್ರು, JDS ನಿಮ್ಗೆ ಏನ್ ತಪ್ಪು ಮಾಡಿತ್ತು ಅಂತ ನೀವು ಕೇಳ್ಬೇಕಲ್ವಾ. ಕೇಳಿ. ಈಗಾಗಲೇ ಏನು ಬಿಜೆಪಿನಲ್ಲಿ ಉಪಮುಖ್ಯಮಂತ್ರಿಗಳು ಸಮೇತ ಭಾಷಣ ಬಿಡ್ತವ್ರು ಬಂದಿಲ್ಲಿ. ನಾವು ಜೊತೆನಲ್ಲಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಘಟಾನುಘಟಿ ನಾಯಕರುಗಳು ಇಲ್ಲಿ ಬರ್ತಾವ್ರೆ. ಏನು ಯಾರಿಗೋಸ್ಕರ ಸೋಲ್ಸಕ್ಕೋಸ್ಕರ ಸ್ವಾಮಿ? ಒಂದ್ ಹೆಣ್ಮಗಳು ಮೊನ್ನೆ ತಾನೇ 1.5 ತಿಂಗಳ ಮುಂಚೆ ಇನ್ನು ಪಾಪ ಅವ್ರ ಯಜಮಾನ ನಿಧನ ಆಗಿದ್ದಾರೆ. ಮಾನವೀಯತೆ ಬರುವ ಒಂದ್ ಹೆಣ್ಮಗಳಿಗೆ ತಾಯಂದಿರು ಶಿರಾ ಹುಟ್ಟಿರುವಂತ ಹೆಣ್ಮಕ್ಳು, ದಯವಿಟ್ಟು ನೀವು ಸ್ವಾಭಿಮಾನಿಗಳೇ ಆಗಿದ್ರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಈ ಒಂದು ಹೆಣ್ಮಗಳನ್ನ ವಿಧಾನಸೌಧಕ್ಕೆ ಕಳಿಸೋದ್ರ ಮೂಲಕ ಹೆಣ್ಮಕ್ಳ ಶಕ್ತಿ ಏನು ಅನ್ನೋದನ್ನ ನೀವು ತೋರಿಸ್ಬೇಕಾಗ್ತದೆ.
ಹೆಣ್ಮಕ್ಳು ನಮ್ಮ ಮಣ್ಣಲ್ಲಿ ಹುಟ್ಟಿದಂತ ಒಬ್ಬ ಶಿರಾ ಹೆಣ್ಮಕ್ಳು ವಿಧಾನಸೌಧದಲ್ಲಿ MLA ಮಾಡಿ ಕಳಿಸ್ತೀವಿ ಅನ್ನುವಂತ ತಾಕತ್ತು ಈ ಹೆಣ್ಮಕ್ಳಿಗೆ ಬರಬೇಕಾಗ್ತದೆ. ದಯವಿಟ್ಟು ನಿಮ್ಗೆ ನಿಮ್ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ ತಾಯಿ, ಇವತ್ತು ನಡೀತಾ ಇರೋಂಥದ್ದು ಒಂದು ಹೆಣ್ಮಕ್ಳಿಗೆ ವರ್ಸಸ್ ನ್ಯಾಷನಲ್ ಪಾರ್ಟಿ ವರ್ಸಸ್ ಚುನಾವಣೆ ನಡೀತಾ ಇಲ್ಲಿ. ನೋಡೋಣ ಇಲ್ಲಿ ಹೆಣ್ಮಕ್ಳಿಗೆ ಗೆಲ್ತಾರ ಅಥವಾ ನ್ಯಾಷನಲ್ ಪಾರ್ಟಿಯವ್ರಿಗೆ ಗೆಲ್ತಾರ ನೋಡ್ಬೇಕಾಗ್ತದೆ. ಜೊತೆನಲ್ಲಿ ಕುಮಾರಣ್ಣವ್ರ ಬಗ್ಗೆ ಪಾಪ ಪುಣ್ಯಾತ್ಮರು ಯಾರೋ ಬಿಜೆಪಿ ಒಬ್ಬ ಪಕ್ಷದ ಒಬ್ಬರು ಅಧ್ಯಕ್ಷರು ಬಂದಿರು ಕಣ್ಣಂಬಳಿಕೆ ಒಂದು 15 ದಿವಸದ ಮುಂಚೆ ಹೇಳ್ತಾ ಇದ್ರು, ದೇವೇಗೌಡರು ಅಥವಾ ಎಲ್ಲೋ ಒಂದ್ ಕಡೆ ಕುಮಾರಣ್ಣವರು ಯಾವುದೇ ಕಾರ್ಯಕ್ರಮಗಳು ಚುನಾವಣೆ ಬಂದ್ಬಿಟ್ಟಾಗ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಅಂತೇಳಿ. ನಾನೀಗ ಅವರಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ ಸ್ವಾಮಿ. ಮೊನ್ನೆ ನಾಮಿನೇಷನ್ ಮಾಡೋದು ಬಿಜೆಪಿ ಪಕ್ಷದವರು, ಕಾರಜೋಳ ಸಾಹೇಬರು ಪಾಪ ನಾಮಿನೇಷನ್ ಬಂದಿದ್ರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಜಾಸ್ತಿ ಆಗೆಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು. ಇದೇ ಮಾಧ್ಯಮ ಸ್ನೇಹಿತರು ನೀವು ಬರೆದ್ರಿ ನಾಮಿನೇಷನ್ ಮಾಡಕ್ಕೆ ಅವಕಾಶ ಟೈಮ್ ಇದೆ ಕಾರಜೋಳ ಅವ್ರಿಗೆ, ಅಲ್ಲಿ ಹೋಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಟೈಮ್ ಇಲ್ವಾ ಅಂತ ಕೇಳಿದ್ರಿ. ಅವತ್ತು ಇದೇ ಕಾರಜೋಳ ಅವ್ರ ಮೊನ್ನೆ ಕಣ್ಣಲ್ಲಿ ನೀರು ಹಾಕಿದ್ರು. ಏನಂತ ಕಣ್ಣಲ್ಲಿ ನೀರು ಹಾಕಿದ್ರು? ನನಗೆ ವಯಸ್ಸಾಗೋಗೈತೆ, ನನಗೂ ರಾಜಕೀಯ ಒತ್ತಡ ಐತೆ, ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣಲ್ಲಿ ನೀರು. ಹಂಗಾರೆ ನಾವು ಯಾವ ಗಿಮಿಕ್ಕು ಅನ್ಕೊಬೇಕದೀಗ? ಕುಮಾರಣ್ಣ ಹತ್ರ ಗಿಮಿಕ್ಕು ಅವ್ರು ಹತ್ತಿದ್ದು. ಸ್ವಾಮಿ ಭಾವನಾತ್ಮಕ ಜೀವಿ ನಮ್ಮಣ್ಣ ಕುಮಾರಣ್ಣ. ನಾನೆಲ್ರಿ ಇಡೀ ರಾಜ್ಯದಲ್ಲಿ ಒಬ್ಬ ಅಂಗವಿಕಲ ಯಾವ್ದಾದ್ರು ಒಂದು ಜಿಲ್ಲೆನಲ್ಲಿ ಒಂದ್ ಮೂಲಿನಲ್ಲಿ ಯಾರು ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ನೋಡೋದು ಬಯಸೋದು ಯಾರನ್ನ ಗೊತ್ತಾ? ಅದು ಕುಮಾರಣ್ಣನ್ ಮಾತ್ರ. 25 ಲಕ್ಷ ಸ್ವಾಮಿ ಕೊಟ್ಟಿದ್ದು ಒಂದೊಂದು ಕುಟುಂಬಕ್ಕೆ ನಿರ್ವಹಣೆ ಮಾಡಕ್ಕಾಗಲ್ಲ. ನೀವು ನೋಡಿರ್ಬೇಕು ಮಾಧ್ಯಮದಲ್ಲಿ. ಕುರುಡ್ರು ಎಲ್ರು ಕೂಡ ಏನೋ ಸಮಸ್ಯೆ ಆದ್ರೆ ಯಾವ CM ತಕ್ಕ ಹೋಗಲ್ಲ, ಬರೋದು ಯಾರ ತಕ್ಕೆ? ಕುಮಾರಣ್ಣ ಅಂತಕ್ಕೆ. ದಯವಿಟ್ಟು ಇವತ್ತಾಗ್ಲೇ ಅವನು ಯಾರೋ ಏನ್ ಕೋಟ್ಯಾಧಿಪತಿ ಅಂತ ನಮ್ಮ ಹತ್ರಕ್ಕೆ ಬಂದ್ರು ಟಿಕೆಟ್ ಕೊಡಿ ಅಂತ ಕೇಳಕ್ಕೆ. ನನ್ನ ಅಪ್ಪಾಜಿಯವ್ರನ್ನ ಕೇಳಿದೆ, ನಾನು ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಕುಟುಂಬ ಬಿಟ್ಟರೆ ಯಾರು ಕೊಡಲ್ಲ ಅಂದ್ರು. ಇವತ್ತೇನೋ ದುಡ್ಡನ್ನ ತಂದು ಸುರಿದ್ ಬಿಟ್ಟು ಗೆದ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಪ್ರಚಾರ ಕೊಟ್ಕೊಂಡು ಅವ ಅಂತಾರೆ. ಏನಿಲ್ಲ ಅಲ್ಲಿ. ನಾನು ನಿಮ್ಗೆ ಮಾತು ಹೇಳ್ತೀನಿ, ನಮ್ಮ ಅಮ್ಮ ಜಕ್ಕ ಬಡವೆ, ರೈತರ ಮಗಳೆಲ್ಲ ಒಂದ್ ಕಡೆ ರಾಜಕೀಯ ಮಾಡಬಾರ್ದಾ? MLA ಆಗ್ಬೇಕಲ್ವಾ? ನೋಡಿ, ಅಕಸ್ಮಾತ್ ಚುನಾವಣೆ ಕೊಟ್ಟು ದುಡ್ಡು ಮಾಡೋದು ತಪ್ಪು, ಅದು ಅಕ್ರಮ, ಕಾನೂನು ವಿರುದ್ಧ. ಆದರೂ ಕೂಡ ಆ ನ್ಯಾಷನಲ್ ಪಾರ್ಟಿನವರು, ಕಾಂಗ್ರೆಸ್ನವರು, ಬಿಜೆಪಿ ಅತಿ ಹೆಚ್ಚು ದುಡ್ಡು ಇಟ್ಕೊಂಡ್ಬಿಟ್ಟವ್ರೆ. ದುಡ್ಡೇನ ಕೊಟ್ರೆ ನೀವು ಈಸ್ಕಳಿ ಬೇಡ ಅನ್ಬೇಡಿ, ಈಸ್ಕಳಿ ತಮ್ಮನಂತವ ಅಣ್ಣಂತವ ಓಟ್ ಇಸ್ಕಳಿ, ದುಡ್ಡು ಇಸ್ಕಳಿ, ಅಕ್ಕನ್ ಓಟ್ ಹಾಕಿ ಅಷ್ಟೇ. ನೀವು ದಯವಿಟ್ಟು ತಮ್ಮಂತವ ನೋಟ್ ಇಸ್ಕಳಿ, ಅಕ್ಕನ್ಗೆ ಅದೇನಿಲ್ಲ ತೆರಿಗೆ ದುಡ್ಡದು, ಅವ್ರೇನು ಸ್ವಂತ ಸಂಬಂಧ ಮನೆಯ ದುಡ್ಡಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕತ್ತೀವಿ, ನೀವು ಇಲ್ಲಿ ನಿಂತಿರೋರೆಲ್ಲರೂ ಕೂಡ ಕುಮಾರಣ್ಣವರು, ದೇವೇಗೌಡರು ನೀವು ಚಿಂತೆ ಮಾಡಬೇಡಿ, ನಿಷ್ಠಾವಂತ ಕಾರ್ಯಕರ್ತರು ನಾವು ಇದ್ದೀವಿ ಅನ್ನುವಂತ ಧೈರ್ಯ ನೀವು ಕೊಡಬೇಕು. ಜೊತೆನಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ನೀವೆಲ್ಲರೂ ಕೂಡ ಇವತ್ತು ಕೈ ಎತ್ತರ ಮೂಲಕ ಕುಮಾರಣ್ಣ ನಾವಿದ್ದೀವಿ, ನಮ್ಮ ಅಮ್ಮ ಜಕ್ಕನ್ ಗೆಲ್ಸ್ಕೊಡ್ತೀವಿ ಅನ್ನೋಂಥ ಧೈರ್ಯದ ಮಾತು ನಾವೆಲ್ಲರೂ ಇರಬೇಕು. ದಯವಿಟ್ಟು ಕೈ ಎತ್ತಿ ಪ್ರತಿಯೊಬ್ಬರು ಕೂಡ. ದಯವಿಟ್ಟು ನಿಮ್ಮೆಲ್ಲರೂ ಆಶೀರ್ವಾದ ಇದೇ ರೀತಿ ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ಕೇಳ್ತಾ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಈ ಭಾಗದ ತಾಯಂದಿರು, ಹಿರಿಯರು, ನಿಮ್ಗೆಲ್ರಿಗೂ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ಈಗ ನಿಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರು. ನೀವು ಒಂದು ಸ್ವಲ್ಪ ಕ್ಲಿಯರ್ ಕಟ್ಟ ಒಂದು ಸ್ವಲ್ಪ ಹೇಳ್ಕೊಂಡು ನೆಕ್ಸ್ಟ್ ಚಾನ್ಸ್ ನಿಮ್ದು. ನೀಟಾಗಿ ಮಾತಾಡ್ತಾರೆ. ನವೆಂಬರ್ 3ನೇ ತಾರೀಕಿನಂದು ಶಿರಾ ಉಪಚುನಾವಣೆಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳಾಗಿ ನಮಗೆ ಹಿರಿಯ ಅಕ್ಕನ ಸಮನಾಗಿರ್ತಕ್ಕಂಥ ಅಮ್ಮಾಜಮ್ಮ ಅವರು ಇವತ್ತು ಅಭ್ಯರ್ಥಿಗಳಿದ್ದಾರೆ. ಅವರ ಪರವಾಗಿ ಈ ದಿನ ಗೌಡಗೆರೆ ಭಾಗದ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಮಿತ್ರರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಈ ಒಂದು ಚುನಾವಣೆ ಅನಿವಾರ್ಯವಾಗಿ ನಡೆಸಬೇಕಾದಂಥ ಒಂದು ಚುನಾವಣೆ. ಕಳೆದ ಬಾರಿಯ ನಮ್ಮ ಅಭ್ಯರ್ಥಿಗಳಾಗಿದ್ದಂಥ ಒಬ್ಬ ಪ್ರಾಮಾಣಿಕ ಶಾಸಕರು ಸತ್ಯನಾರಾಯಣ ಅವರು ಅಕಾಲಿಕವಾಗಿ ನಿಧನರಾಗ್ತಾರೆ ಅಂತಕ್ಕಂಥ ಯಾವುದೇ ರೀತಿಯ ಒಂದು ಕನಸಿನಲ್ಲೂ ನಮ್ಮಲ್ಲಿ ಊಹೆಗಳಿರಲಿಲ್ಲ. ಹಲವಾರು ತಿಂಗಳಿಂದ ಆರೋಗ್ಯದ ತೊಂದರೆಗಳಿದ್ದರು. ಅವರು ಜನರ ಸೇವೆಯಲ್ಲಿ ಅವರ ಪ್ರಾಮಾಣಿಕವಾದಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ವೇದಿಕೆ ಮೇಲೆ 88 ವರ್ಷವಾದರೂ ಆರೋಗ್ಯದ ತೊಂದರೆಗಳಿದ್ದರು. ಅವರ ಸಹಪಾಠಿಯಾಗಿ ಅವರಿಗೆ ಅತ್ಯಂತ ನಿಷ್ಠರಾಗಿ ಪ್ರಾಮಾಣಿಕವಾಗಿದ್ದಂಥ ಸತ್ಯನಾರಾಯಣ ಅವರಿಗೆ ಆ ಕುಟುಂಬಕ್ಕೆ ಇವತ್ತು ನಿಮ್ಮಗಳ ಆಶೀರ್ವಾದವನ್ನು ಪಡೆದು ತಮ್ಮಗಳ ಶ್ರಮದಿಂದ ಇವತ್ತು ನಮ್ಮ ಅಕ್ಕನ ಸಮನಾಗಿರ್ತಕ್ಕಂಥ ಅಮ್ಮಜಮ್ಮ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ತಮ್ಮಗಳ ಮುಂದೆ ಮನವಿಯನ್ನು ಸಲ್ಲಿಸಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಈ ವೇದಿಕೆ ಮೇಲೆ ಬಂದು ಈಗಾಗಲೇ ಅವರ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರರುಗಳು, ಮಾಜಿ ಶಾಸಕರು, ಎಲ್ಲ ಹಿರಿಯ ಮುಖಂಡರುಗಳು ಈಗಾಗಲೇ ಮತವನ್ನು ತಮ್ಮಗಳ ಮುಂದೆ ಬೇಡ್ತಕ್ಕಂಥ ಒಂದು ಮನವಿಯನ್ನೇನು ಸಲ್ಲಿಸಿದ್ದಾರೆ. ಅಂತಿಮವಾಗಿ ನಾನೀಗೇನು ತಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಿಂತಿದ್ದೇನೆ. ಬೆಳಗ್ಗೆ 11 ಗಂಟೆಗೆ ಆಗಬೇಕಾದಂಥ ಕಾರ್ಯಕ್ರಮ ಇದು. ಈಗ ಸುಮಾರು 3:15 ಗಂಟೆ ಆಗಿದೆ. ಅದು ಬೆಳಗ್ಗೆ ನಾವು ಕಳ್ಳಂಬೆಳದಲ್ಲಿ ನಮ್ಮ ಗೌರಿಶಂಕರ್ ಅವರು ಒಂದು ಕಚೇರಿ ಓಪನ್ ಮಾಡ್ತಾ ಇದ್ದೇವೆ, ಪಕ್ಷದ ಪ್ರಚಾರದ ಕಚೇರಿಯನ್ನು. ನೀವು ಗೌಡಗೆರೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಂದವಾರಕ್ಕೆ ನೀವೊಂದು 5 ನಿಮಿಷ ಕಚೇರಿ ಉದ್ಘಾಟನೆ ಮಾಡಿ ಹೋಗ್ಬೇಕು ಅಂತ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಸಭೆಯನ್ನೇ ಏರ್ಪಾಡು ಮಾಡಿಬಿಟ್ಟಿದ್ರು. ಅಲ್ಲೂ ಒಂದು ದೊಡ್ಡ ಸಭೆಯಲ್ಲಿ ಭಾಗವಹಿಸಿ ಇಲ್ಲಿಗೆ ಬರ್ತಕ್ಕಂಥದ್ದು ತಡ ಆಗಿರ್ತಕ್ಕಂಥದ್ದೇನಿದೆ. ತಾವೆಲ್ಲ ಬೆಳಗ್ಗೆ 10 ಗಂಟೆಯಿಂದ ಬಂದಿದ್ದೀರಿ. ಊಟದ ವ್ಯವಸ್ಥೆಗಳಿಲ್ಲ ಇಲ್ಲಿ. ಆದರೂ ಸಹ ಇವತ್ತು ನನ್ನ ಹಳ್ಳಿಯ ತಾಯಂದರು, ಹಿರಿಯರು, ಯುವಕ ಮಿತ್ರರು ಇಷ್ಟೊಂದು ಉತ್ಸಾಹದಲ್ಲಿ ಇವತ್ತು ಅಕ್ಕನಿಗೆ ಇವತ್ತೇನು ತಾವೆಲ್ಲರೂ ಬೆಂಬಲವನ್ನು ಸೂಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆಶೀರ್ವದಿಸಲಿಕ್ಕೆ ತಾವೇನು ಬಂದಿದ್ದೀರಿ. ಈ ಒಂದು ಕ್ಷೇತ್ರ ನಾನು ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೇಳ್ತಕ್ಕಂಥದ್ದಲ್ಲ. ಹಲವಾರು ಬಾರಿ ಶಿರಾ ತಾಲೂಕಿಗೆ ನಾನು ಸತ್ಯಣ್ಣನ ಪರವಾಗಿ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬಂದಾಗ ಶಿರಾ ಪಟ್ಟಣದಲ್ಲಿ ತಾವು ಏನು ಒಂದು ಹಳ್ಳಿಯಿಂದ ಬಂದು ಆ ಸಭೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ತಾವು ಆಶೀರ್ವಾದವನ್ನು ನೀಡ್ತಾ ಇದ್ದರೆ ಅದು ಇವತ್ತು ಸಹ ನನ್ನ ಕಣ್ಮುಂದೆ ಇರ್ತಕ್ಕಂಥದ್ದು. ಇವತ್ತು ಈ ಶಿರಾ ಕ್ಷೇತ್ರದಲ್ಲಿ ಹಲವಾರು ಹಿಂದುಳಿದ ವರ್ಗದ ಸಮಾಜಗಳಿದ್ದಾವೆ. ದಲಿತ ಸಮಾಜಗಳಿರಲಿ, ಕಾಡುಗೊಲ್ಲರಿರಲಿ, ಊರುಗೊಲ್ಲರಿರಲಿ, ಯಾದವ ಸಮಾಜದವರಿರಲಿ, ಇವತ್ತು ಬಲಿಜಿಗ ಸಮಾಜದವರಿರಲಿ, ಕುರುಬ ಸಮಾಜದವರಿರಲಿ, ಎಲ್ಲ ರೀತಿಯ ಸಣ್ಣ ಸಣ್ಣ ಸಮಾಜಗಳು ತಾವು ಇವತ್ತು ಈ JDS ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿರತಕ್ಕಂಥದ್ದೇನಿದೆ. ಇವತ್ತು ಹಲವಾರು ಯಾದವ ಸಮಾಜದ ಮುಖಂಡರುಗಳು ವೇದಿಕೆ ಮೇಲಿದ್ದಾರೆ. ಕೆಲವರು ದೊಡ್ಡವರು ಹೋಗಿದ್ದಾರೆ, ಕಾಡುಗೊಲ್ಲರ ಸಮಾಜದವರು, ಕೆಲವರು ಇಲ್ಲಿ ಈ ಪಕ್ಷದಿಂದಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದಂಥವರು, ಹಲವಾರು ರೀತಿಯ ಸ್ಥಾನಮಾನಗಳನ್ನು ಪಡೆದಂಥವರು ಇವತ್ತು ಪಕ್ಷವನ್ನು ತೊರೆದು ಹೋಗಿದ್ದಾರೆ. ಆದರೆ ಅವರೆಲ್ಲರೂ ಪಕ್ಷವನ್ನು ಬಿಟ್ಟರು ಸಹ ಹಳ್ಳಿಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಮಾಜದ ನಮ್ಮ ಸ್ನೇಹಿತರು ಇವತ್ತು ಈ ಪಕ್ಷವನ್ನು ನಾವು ಕಟ್ತೀವಿ, ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಒಂದು ಬೆಂಬಲವನ್ನು ಇವತ್ತು ಸಣ್ಣ ಸಣ್ಣ ಸಮಾಜದ ಮುಖಂಡರುಗಳು ನಮಗೇನು ಸೂಚಿಸಿದ್ದೀರಿ. ಇದು ನಿಜಕ್ಕೂ ಸನ್ಮಾನ್ಯ ದೇವೇಗೌಡರು ಹಿಂದುಳಿದ ವರ್ಗದ ಬಗ್ಗೆ ಅವರ ಒಂದು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಈ ನಾಡಿನಲ್ಲಿ ಪ್ರತಿಯೊಂದು ಸಮಾಜಕ್ಕೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಮುಖ್ಯಮಂತ್ರಿಗಳಿದ್ದಾಗ ರಾಜಕೀಯವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಮೀಸಲಾತಿಯ ವ್ಯವಸ್ಥೆಯನ್ನು ತರ್ತಕ್ಕಂಥದ್ರಲ್ಲಿ ಅವರು ನಿಮ್ಮಗಳಿಗೇನು ಗೌರವವನ್ನು ಸಲ್ಲಿಸಿದ್ದಾರೆ. ಆ ಗೌರವಕ್ಕೆ ಇವತ್ತು ಶಿರಾ ತಾಲೂಕಿನ ಎಲ್ಲ ಸಮಾಜಗಳು ಸಹ ನಾನು ನೋಡಿದ್ದೇನೆ. ಹಲವಾರು ಬಾರಿ ಇಲ್ಲಿ ಕಾರ್ಯಕ್ರಮಕ್ಕೆ ಈಗಾಗಲೇ 4-5ನೇ ಸಭೆ ಇದು ನನಗೆ ಬಂದಾಗ ಇವತ್ತು ಯುವಕರುಗಳು, ಇವತ್ತು ಯಾದವ ಸಮಾಜದ ಯುವಕರಿರ್ಬೋದು, ಇವತ್ತು ಕಾಡುಗೊಲ್ಲರ ಸಮಾಜದ ಯುವಕರುಗಳಿರ್ಬೋದು, ಇವತ್ತು ನಮ್ಮ ದಲಿತ ಸಮಾಜದ ಯುವಕರಿರ್ಬೋದು, ಎಲ್ಲರೂ ಸಹ ಬಂದು ಕುಮಾರಣ್ಣ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ,
ನೀವು ಧೈರ್ಯವಾಗಿರಿ. ಹಳ್ಳಿಕಾರರ ಸಮಾಜದವ್ರು ಇರಲಿ, ಅವರು ಎಲ್ಲರೂ ಸಹ ಇಲ್ಲಿ ಭಾಷಣ ಮಾಡಬೇಕಾದ್ರೆ ಹೇಳಿದ್ರು ನಾವೆಲ್ಲ ಯಾರ್ಯಾರು ಬಂದಿದ್ದೇವೆ ಅಂತ ಹೇಳಿ. ಇವತ್ತು ಎಲ್ಲರೂ ಸಹ ಆ ಒಂದು ರೀತಿಯಲ್ಲಿ ಉತ್ಸಾಹದಲ್ಲಿ, ದೊಡ್ಡ ನಾಯಕರುಗಳ ಪಡೆ ಇಲ್ಲದೆ ಇದ್ರು ಇವತ್ತು ಸಣ್ಣ ಸಣ್ಣ ಕಾರ್ಯಕರ್ತರುಗಳು ಈ ಪಕ್ಷವನ್ನು ಬೆಳೆಸಿ ಉಳಿಸಿರ್ತಕ್ಕಂಥ ಪುಣ್ಯಾತ್ಮರು ನೀವುಗಳೇನಿದ್ದೀರಿ, ಇವತ್ತು ಈ ಪಕ್ಷವನ್ನು ಗೆಲ್ಲಿಸ್ತೀವಿ, ಹಣ ಇವತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ತಾವೇನು ತೆಗೆದುಕೊಂಡಿದ್ದೀರಿ. ಇವತ್ತು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ತಮ್ಮ ಗ್ರಾಮದವರೇ ಇಲ್ಲಿಯವರೇ ಇರಬೇಕೇನೋ. ನಮ್ಮ ಈಗ ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಾಗೂ ಇದ್ದಾರಲ್ಲ, ಈಗ ಅವರ ಧರ್ಮಪತ್ನಿ ಲತಾ ರವಿ ಕಲ್ಕೆರೆ ರವಿ ಅವರು ಅಂಗವಿಕಲರು ಅಂತಕ್ಕಂಥ ವಿಕಲಚೇತನರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ವಿಕಲಚೇತನ ಹೆಣ್ಣು ಮಗಳು ಇವತ್ತು ಆ ಒಂದು ಸ್ಥಾನದಲ್ಲಿ ಕೂರಬೇಕು ಅಂತಕ್ಕಂಥ ತೀರ್ಮಾನವನ್ನ ಪಕ್ಷದಲ್ಲಿ ನಾವು ತೆಗೆದುಕೊಂಡಾಗ ಪಕ್ಷದ ಎಲ್ಲ ಮುಖಂಡರುಗಳು ಒಪ್ಪಿ ಕಳೆದ 4 ವರ್ಷಗಳಿಂದ ಆ ಹೆಣ್ಣು ಮಗಳು ಇವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಕೆಲಸ ಮಾಡಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಇವತ್ತು ಅವರೇನು ಪಕ್ಷಕ್ಕೆ ಚೂರಿ ಹಾಕಿ ಹೋಗಿದ್ದಾರೆ, ಇವತ್ತು ಅವರ ಒಂದು ಏರಿಯಾದಲ್ಲೇ ಇವತ್ತು ನೀವು ಇಂಥ ಒಂದು ದೊಡ್ಡ ಸಭೆಯನ್ನು ಮಾಡಿ ಇವತ್ತು ಅವರಿಂದ ಮತದಾರರಿಲ್ಲ, ನಮ್ಮಿಂದ ವ್ಯಕ್ತಿಗಳು ಅಂತಕ್ಕಂಥದ್ದನ್ನ ಈ ಸಭೆಯ ಮುಖಾಂತರ ಸಾಬೀತು ಮಾಡಿದ್ದೀರಿ. ಇದಕ್ಕೆ ನಿಜಕ್ಕೂ ನಾನು ನನ್ನ ಗೌರವಪೂರ್ವಕ ಅಂತ ನಿಮಗೆ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇವತ್ತು ಎಲ್ಲ ರೀತಿಯ ಅಧಿಕಾರವನ್ನು ಈ ಪಕ್ಷದಿಂದ ಪಡೆದು ಈ ರೀತಿಯ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಇನ್ನೊಬ್ರು ನಮ್ಮ ಕಾಡುಗೊಲ್ಲರ ಸಮಾಜಕ್ಕೆ ಸೇರಿದಂಥ ಮಾಯಣ್ಣವರು ಅವರು ಸಭೆಗೆ ಬಂದರು, 2 ಸಭೆಗೆ ನಾವೆಲ್ಲ ಇದ್ದೇವೆ. ಸತ್ಯನಾರಾಯಣ ಅವರು ಇವತ್ತು 6 ಜನ ಕಾಡುಗೊಲ್ಲರನ್ನ ಇವತ್ತು ಈ ಒಂದು ಶಿರಾ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮೆಲ್ಲರನ್ನ ಇವತ್ತು ಗೌರವಿಸಿದ್ದಾರೆ. ನಾವು ಸತ್ಯನಾರಾಯಣ ಅವರ ಕುಟುಂಬವನ್ನು ಕಾಪಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಂಥವರು ಕೇವಲ 48 ಗಂಟೆನಲ್ಲಿ ನಮ್ಮಿಂದ ನಿರ್ಗಮಿಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಇದು ಯಾವ ರೀತಿಯಲ್ಲಿ ಕೆಲವರು ದೊಡ್ಡವರು ಇಲ್ಲಿಂದ ಎಲ್ಲ ರೀತಿಯ ಅಧಿಕಾರ ಪಡೆದಂಥವ್ರು ಇಂಥ ಒಂದು ಸಂದರ್ಭದಲ್ಲಿ ಪಕ್ಷವನ್ನೇನು ತೊರೆದಿದ್ದಾರೆ. ನಾನು ಅವರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಯಾವ ಕಾರಣಕ್ಕೋಸ್ಕರ ಹೋಗಿದ್ದೀರಿ? ನಾನು ಬೆಳಗ್ಗೆ ಟಿವಿಗಳನ್ನು ಭವಿಷ್ಯ ನೀವೆಲ್ಲ ಹಾಕ್ತೀರಿ, ನೀವು ನ್ಯೂಸ್ನ ಕೆಲವರು ನೋಡ್ಬೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ದೃಶ್ಯಗಳನ್ನು ಕಳೆದ 3 ದಿನಗಳಿಂದ ಆ ಒಂದು ವಿಜಯಪುರ, ಕಲಬುರಗಿ ಮತ್ತು ಆ ಒಂದು ಯಾದಗಿರಿ ಭಾಗದಲ್ಲಿ ಯಾವ ಮಳೆಯ ಅನಾಹುತದಲ್ಲಿ ಮಹಾರಾಷ್ಟ್ರದಿಂದ ಏನು ಏಕಾಏಕಿ ನೀರನ್ನು ಬಿಟ್ಟಿದ್ದಾರೆ, 150ಕ್ಕೂ ಹೆಚ್ಚಿನ ಹಳ್ಳಿಗಳು ಜಲಾವೃತವಾಗಿ ಮನೆ ಕಳ್ಕೊಂಡಿದ್ದಾರೆ, ರಸ್ತೆಗಳಲ್ಲಿ ಮಲಗಿದ್ದಾರೆ. ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯ ನೆರವಿಲ್ಲ ಅವರಿಗೆ. ಆ ಹಳ್ಳಿಯ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿ ಬಿಕ್ಕಿಸ್ಕೊಂಡು ಅಳ್ತಾ ಇದ್ದಾರೆ. ನಮಗೊಂದು ವಾಸಕ್ಕೆ ಒಂದು ಸೂರು ಕೊಡಿ, 2 ದಿನದಿಂದ ಊಟ ಮಾಡಿಲ್ಲ, ಬಿಸ್ಕಟ್ನಾದರೂ ಕೊಡಿ ನಮಗೆ ಅಂತಕ್ಕಂಥ ಅವರ ಒಂದು ನೋವನ್ನು ತೋಡ್ಕೊಳ್ತಕ್ಕಂಥ ದೃಶ್ಯ. ಸಣ್ಣ ಸಣ್ಣ ಮಕ್ಕಳುಗಳು, ಗರ್ಭಿಣಿ ತಾಯಂದರು ಇವತ್ತಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸರ್ಕಾರಕ್ಕೆ ಅವರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಇವತ್ತು ಚುನಾವಣೆ ಗೆಲ್ಲಬೇಕು ಅವರು. ಪಾಪ ಈ ರಾಜ್ಯದ ಮುಖ್ಯಮಂತ್ರಿಯ ಮಗ ಇಲ್ಲಿ ಬಂದು KR ಪೇಟೆಯಲ್ಲಿ ನಾವು ಚುನಾವಣೆ ಗೆದ್ದಾಗಿದೆ. KR ಪೇಟೆಯಲ್ಲಿ ಅಂತ ಒಂದು ಕ್ಷೇತ್ರದಲ್ಲೇ ಗೆದ್ದಿರೋರು ಶಿರಾ ತಾಲೂಕನ್ನ ಈಗಾಗಲೇ ನಾವು ಗೆಲ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಚುನಾವಣೆ ತಂತ್ರಗಳನ್ನು ರೂಪಿಸ್ಬಿಟ್ಟಿದ್ದೇವೆ ಅಂತ ಹೇಳಿ ಭಾಷಣ ಮಾಡಿದ್ದಾರೆ. ಮುಖ್ಯಮಂತ್ರಿಯ ಮಗನಿಗೂ ಈ ಶಿರಾ ತಾಲೂಕಿಗೂ ಸಂಬಂಧ ಏನು ಅಂತಕ್ಕಂಥದ್ದನ್ನ ತಾವಿವತ್ತು ಕೇಳಬೇಕಾಗ್ತದೆ ಅವ್ರನ್ನ. ಇವತ್ತು ಈ ಪಾಪದ ಹಣವನ್ನು ನಾನು ಮೊನ್ನೆ ದಿನ ಬೆಂಗಳೂರಿನಲ್ಲಿ ಹೇಳಿದೆ, ಇವತ್ತು ಶಿರಾಗೆ ಹೋಗಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಈ ಪಾಪದ ಹಣವನ್ನು ತೆಗೆದುಕೊಂಡು ಹೋಗಿ ಶಿರಾ ತಾಲೂಕಿನ ಅತ್ಯಂತ ನಿಷ್ಠಾವಂತ ಮತದಾರರುಗಳು ತಾವೇನಿದ್ದೀರಿ. ಇವತ್ತು ಸತ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ಜನ ನೀವು. ಇವತ್ತು ನಿಮ್ಮನ್ನ ಇವತ್ತು ಹಣದಲ್ಲಿ ಕೊಂಡುಕೊಂಡು ಶಿರಾವನ್ನ ಈಗಾಗಲೇ ನಾನು ಗೆದ್ದು ಬಿಟ್ಟಿದ್ದೇನೆ ಅಂತೇಳಿ ಬೆಂಗಳೂರಿನಿಂದ 200-300 ಫಾರ್ಚೂನ್ ವೆಹಿಕಲ್ಗಳನ್ನ ಎಲ್ಲ ದೊಡ್ಡ ವೆಹಿಕಲ್ಗಳಲ್ಲಿ ಇವತ್ತು ಹಣ ತಂದು ನಿಮ್ಮನ್ನು ಕೊಳ್ಳತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ. ನಾನು ನಿಮಗೊಂದು ಮನವಿ ಮಾಡ್ತೇನೆ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೀದಿಯಲ್ಲಿ ಜನ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರಾಕಿ ಮಲಗಿದ್ದಾರೆ. ಒಂದು ಬೆಡ್ಶೀಟ್ ಕೊಟ್ಟಿಲ್ಲ ಸರ್ಕಾರದಿಂದ, ಒಂದು ಒದಪನ್ನು ಕೊಟ್ಟಿಲ್ಲ, ಒಂದು ಚಾಪೆ ಕೊಟ್ಟಿಲ್ಲ, ಒಂದು ಮಾಸ್ಕ್ ಕೊಟ್ಟಿಲ್ಲ ಅವರಿಗೆ. ಇವತ್ತು 60 ಜನ 70 ಜನ ಒಂದು ಸಣ್ಣ ಕೊಠಡಿನಲ್ಲಿ ಇವತ್ತು ಮಲಗಿದ್ದಾರೆ. ಮೊದಲು ಹೋಗಿ ಅವ್ರ ಕಷ್ಟ ಸುಖವನ್ನು
ಈ ಪಾಪದ ಹಣ ಅಲ್ಲಾದರೂ ಕೊಟ್ಟು ನಿಮಗೆ ಪುಣ್ಯ ಬರುತ್ತರಪ್ಪ, ಈ ಚುನಾವಣೆ ಆಮೇಲೆ ನಡೆಸ್ರಪ್ಪ ಅಂತ ಹೇಳಿದೆ. ಇವತ್ತು ತಾವು ಯೋಚನೆ ಮಾಡಿ, ಇವತ್ತು ನೆನ್ನೆ ದಿನ ದೊಡ್ಡ ಮಟ್ಟದಲ್ಲಿ ಮಳೆಯಾಗಿದೆ. ಭಾಳ ಜನ ರೈತರು ನೀವು APMCಗೆ ಕಡಲೆಕಾಯಿ ತಗೊಂಡೋಗಿದ್ದೀರಿ, ಶೇಂಗಾ ತಗೊಂಡೋಗಿದ್ದೀರಿ. ಆ ಕಡಲೆಕಾಯಿ ಶೇಂಗಾ ತಗೊಂಡೋಗಿರ್ತಕ್ಕಂಥ ರೈತರು ನೆನ್ನೆ ಏನು ಪಡ್ಪಾಡು ಪಟ್ಟಿದ್ದಾರೆ, ಯಾವೊಂದು ಕಷ್ಟಕ್ಕೆ ಒಳಗಾಗಿದ್ದಾರೆ, ಸರ್ಕಾರ ಏನಾದರೂ ಇಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರ? ಇವತ್ತು ಯಾರು ಕೇಳೋರು ದಿಕ್ಕಿಲ್ಲ. ಇವತ್ತು ನಾನು ನಿಮ್ಮಗಳಿಗೆ ಹೇಳ್ತಕ್ಕಂಥದ್ದು, ಒಂದು ಪಕ್ಷ ರೈತರ ಪಕ್ಷ. ರೈತರ ಪಕ್ಷ ಅಂದ್ರೆ ಕೇವಲ ನಮ್ಮ ಕುಂಚಿಟಿಗರ ಸಮಾಜದ ಒಕ್ಕಲಿಗರ ಪಕ್ಷ ಅಲ್ಲ. ಇದು ಯಾದವ ಸಮಾಜದವರು ರೈತರಿದ್ದೀರಿ, ಕಾಡುಗೊಲ್ಲರು ರೈತರಿದ್ದೀರಿ, ದಲಿತರು ರೈತರಿದ್ದೀರಿ, ಜಾತ್ಯತೀತವಾದಂಥ ಪಕ್ಷ ಇದು. ಇವತ್ತು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ನಾನು ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಬಹಳ ಜನ ಕೇವಲವಾಗಿ ಮಾತನಾಡಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿನೇ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾನೆ ರೈತರ ಮುಂದೆ, ದುಡ್ಡೆಲ್ಲಿದೆ ಸಾಲ ಮನ್ನಾ ಮಾಡಲಿಕ್ಕೆ, ಇದು ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಸ್ವತಂತ್ರವಾಗಿ ನಾನು ಸರ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ 120 ಸ್ಥಾನ ಗೆಲ್ಲದೆ ಇದ್ರು. ಶಿರಾ ಒಳಗೊಂಡಂತೆ 38 ಸ್ಥಾನಗಳನ್ನು ತಾವು ಪುಣ್ಯಾತ್ಮರು ನನಗೆ ನೀಡಿದ್ರಿ. ಆ 38 ಸ್ಥಾನವನ್ನು ಗೆದ್ದಾಗ ಯಾವುದೇ ಪಕ್ಷಗಳಿಗೆ ಬಹುಮತ ಬರದೇ ಇದ್ದಾಗ ಕಾಂಗ್ರೆಸ್ನವ್ರು ಬಂದರು ನಮ್ಮ ಮನೆ ಬಾಗಿಲಿಗೆ. ಇಲ್ಲ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಮುಖ್ಯಮಂತ್ರಿ ಆಗಿ ಅಂದರು. ದೇವೇಗೌಡರು ಹೇಳಿದ್ರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಇವತ್ತು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ದೆಹಲಿಯಿಂದ ಬಂದಂಥ ಹೈಕಮಾಂಡ್ನವರು ಇಲ್ಲ ಪ್ರಶ್ನೆ ಇಲ್ಲ, ನಾವು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಿಮ್ಮ ಮಗನೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ರು. ಮೊದಲನೇ ದಿವಸದಿಂದಲೇ ನನಗೆ ಕೊಟ್ಟಿರ್ತಕ್ಕಂಥ ಯಾತನೆ, ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ದೇಶದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಸಾರ್ವಜನಿಕ ಸಭೆಯಲ್ಲಿ ಹತ್ತಿರ್ತಕ್ಕಂಥ ಒಂದು ಘಟನೆ ನಡೆದಿದ್ರೆ ಅದು ಕರ್ನಾಟಕದಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಪ್ರೀತಿಯನ್ನು ನನಗೇನು ತೋರಿಸ್ತೀರಿ. ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಣ್ಣಲ್ಲಿ ನೀರು ಹಾಕಿದೆ. ನಾನು ಕಣ್ಣಲ್ಲಿ ನೀರು ಹಾಕಿದ್ದು ನನಗೇನೋ ವೈಯಕ್ತಿಕವಾಗಿ ತೊಂದರೆ ಆಗಿದೆ ಅಂತ ಅಲ್ಲ, ಆದರೆ ಆ ಸ್ಥಾನದಲ್ಲಿ ಕೂತು ಕೆಲಸವನ್ನು ಮಾಡಬೇಕಾದ್ರೆ ಪ್ರತಿ ಕ್ಷಣ ನನಗೆ ಕೊಟ್ಟಂಥ ಹಲವಾರು ರೀತಿಯ ಅವರ ಸಮಸ್ಯೆಗಳೇನಿದೆ ಅದು ಎಲ್ಲದರ ಮಧ್ಯೆ ನನ್ನ ರೈತರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ನನ್ನ ರೈತರು ಮಾಡಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಕೇವಲ ಇಮ್ರಾನ್ ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ. ಯಾವತ್ತಿನ ದಿನ ಹಲವಾರು ರೀತಿಯ ಸಮಸ್ಯೆಗಳು, ಆರ್ಥಿಕವಾಗಿ ಸಂಕಷ್ಟಗಳಿದ್ದಾವೆ. ಅಂಥ ಪರಿಸ್ಥಿತಿನಲ್ಲೂ ಸಹ ನನ್ನ ರೈತನಿಗೆ ನಾನೇನು ಮಾತು ಕೊಟ್ಟಿದ್ದೆ, ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತೇಳಿ. ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಕೇವಲ 14 ತಿಂಗಳಲ್ಲಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಬಾಬ್ತಿಗೆ ಹಣ ಕೊಟ್ಟಿದ್ದೇನೆ. ಇವತ್ತು ಶಿರಾ ತಾಲೂಕು 1ರಲ್ಲಿ ಸುಮಾರು 17,000 ಕುಟುಂಬಕ್ಕೆ ಸುಮಾರು 87 ಕೋಟಿ ಹಣ ಇವತ್ತು ಬಿಡುಗಡೆ ಆಗಿದೆ. 87 ಕೋಟಿ ಹಣ ಇವತ್ತು 17,000 ಕುಟುಂಬಕ್ಕೆ 30,000ದಿಂದ 2 ಲಕ್ಷ ರೂಪಾಯಿವರೆಗೂ ಮನ್ನಾ ಆಗಿದೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ನಾನು ಅಧಿಕಾರ ಬಿಟ್ಟ ನಂತರ ಇನ್ನೂ ಸಾಲ ಮನ್ನಾದ ಹಣ ಇವತ್ತು ಸುಮಾರು 2.5-3 ಲಕ್ಷ ಕುಟುಂಬಗಳಿಗೆ ಕೊಡಬೇಕಾಗಿತ್ತು. ಆ ಹಣವನ್ನು ಬೇರೆ ಕಡೆ BJP ಸರ್ಕಾರ ಬಂದು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಸಹ ಹಣ ಕೊಟ್ಟಿಲ್ಲ. ಮೊನ್ನೆ ದಿನ ನಾನು ರಾಮನಗರ ನನ್ನ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಬಿಡದಿಯಲ್ಲಿ ಒಂದು ಕೆನರಾ ಬ್ಯಾಂಕ್ ಅಂತಕ್ಕಂಥದ್ದು ಒಂದಿದೆ, ನನ್ನ ಮಾಗಡಿ ಕ್ಷೇತ್ರಕ್ಕೆ ಸೇರುತ್ತೆ ಇವತ್ತು ಬಿಡದಿ. ಅಲ್ಲಿ ಒಬ್ಬ ರೈತ ತಿಮ್ಮಕ್ಕ ಅಂತೇಳಿ ಹೆಣ್ಣು ಮಗಳು, ಅವಳ ಹೆಸರಿನಲ್ಲಿ ಸಾಲ ತಗೊಂಡಿದ್ದಾರೆ ಕೆನರಾ ಬ್ಯಾಂಕ್ನಲ್ಲಿ. ಅವ್ರದ್ದು 2,800,000 ರೂಪಾಯಿ, 841 ರೂಪಾಯಿ ಸಾಲ ಮನ್ನಾ ಆಗಿಲ್ಲ, ನೀನು ದುಡ್ಡು ಕಟ್ಟು ಅಂತ ಹೇಳಿ ಆ ಬ್ಯಾಂಕ್ ಮ್ಯಾನೇಜರ್ ಅವರು ನೋಟಿಸ್ ಕೊಟ್ಟಿದ್ರು. ನನ್ನ ಹತ್ರ ತಗೊಂಡ್ಬಂದ್ರು ಅದನ್ನು. ಈಗ ಒಂದು ವಾರದಿಂದ ನಡೆದಂಥ ಘಟನೆ. ನಾನು ನಂತರ ಅವರ ಆಧಾರ್ ಕಾರ್ಡ್ ತೆಗೆದು ನಾನು ಚೆಕ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಅವರಿಗೆ ಸಾಲ ಮನ್ನಾ ಆಗಿದೆ. ಆದರೆ ಆ ದುಡ್ಡನ್ನು ಇವತ್ತು ಆ ಬ್ಯಾಂಕ್ ಮ್ಯಾನೇಜರ್ಗಳು ಸರಿಯಾದ ರೀತಿ ಸರ್ಕಾರದಿಂದ ಮಾಹಿತಿಗಳನ್ನು ಕೊಡದೆ ಆ ತಿಮ್ಮಕ್ಕ ಅಂತಕ್ಕಂಥ ರೈತ ಕುಟುಂಬಕ್ಕೆ ತೊಂದರೆ ಕೊಡ್ಲಿಕ್ಕೆ ಹೊರಟಿದ್ರು. ನಾನು ತಕ್ಷಣ ಮ್ಯಾನೇಜರ್ಗೆ ಫೋನ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟ ನಂತರ, ಇಲ್ಲ ಸರ್ ದಯವಿಟ್ಟು ಕಳಿಸ್ಕೊಡಿ ಸರ್, ಎಲ್ಲ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈ ರೀತಿ ಇವತ್ತು ನಾನು ಈ ರಾಜ್ಯದಲ್ಲಿ ಅವತ್ತಿನ ದಿನ ಹಲವಾರು ಸಮಸ್ಯೆಗಳ ನಡುವೆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಬೇಕಾದರೆ ನನ್ನ ರೈತರನ್ನ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಬೆಳಗಾವಿ ಅಂತ ಒಂದು ಜಿಲ್ಲೆನಲ್ಲಿ 3,000 ಕೋಟಿ ರೈತರು ಮಾಡಿರ್ತಕ್ಕಂಥ ಸಾಲ ಮನ್ನಾ ಆಗಿದೆ. ಆದ್ರೆ ಓಟ್ BJPಗೆ ಹಾಕ್ತಾರೆ, ನಮಗೆ ಹಾಕೋದಿಲ್ಲ. ನಮ್ಮ ದುರಾದೃಷ್ಟ ಇದು. ಈ ರೀತಿಯ ಪರಿಸ್ಥಿತಿಗಳಲ್ಲಿ ಇವತ್ತೇನು ಕಳೆದ 2 ವರ್ಷಗಳಿಂದ ಇವತ್ತು ಯಾವೊಂದು ತೊಂದರೆಗೊಳಗಾಗಿದ್ದೀರಿ.
ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ರೇವಣ್ಣ ಅವರು ಇಲ್ಲಿದ್ದಾರೆ, ನಮ್ಮ ಹಾಸನದ ಚನ್ನರಾಯಪಟ್ಟಣದ MLA ಬಾಲಕೃಷ್ಣ ಅವರು ಇದ್ದಾರೆ. ಇಲ್ಲಿ ನಾನು ಕೃಷ್ಣಪ್ಪನವ್ರಿಗೆ ಹೇಳಿದೆ, ಕೃಷ್ಣಪ್ಪನನ್ನು ಸೋಲಿಸಿದ್ರು ತುರುವೇಕೆರೆನಲ್ಲಿ. ನಾನು ರೈತರು ಯಾವೊಂದು ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತೆಂಗನ್ನ ಬೆಳೆದಂಥ ರೈತರು, ತೆಂಗಿನ ಗಿಡಗಳಲ್ಲಿ ನುಸಿ ರೋಗ ಬಂದು ತೆಂಗಿನ ಗಿಡಗಳು ಹಾಳಾಗಿತ್ತು. ಬಹುಶಃ ನಾನು ನಿಮಗೆ ನೆನಪಿಸ್ಕೊಡ್ತೀನಿ, ನನ್ನ ರೈತ ಬಂಧುಗಳಿಗೆ, ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ಶಾಸಕರನ್ನು ಒಳಗೊಂಡಂತೆ ಅವತ್ತು ಮುದ್ದನಮೇಗೌಡರು ಅವತ್ತು MP ಆಗಿದ್ರು ಇಲ್ಲಿ. ಇವರೆಲ್ಲ ಬಂದು ದೇವೇಗೌಡರು ಒತ್ತಾಯ ಹಾಕಿ ನರೇಂದ್ರ ಮೋದಿ ಹತ್ರಕ್ಕೆ ಹೋದರು. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ತೆಂಗಿನ ಗಿಡಗಳು ನಾಶ ಆಗಿದೆ, ನಮ್ಮನ್ನು ಉಳಿಸ್ಲಿಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ದೇವೇಗೌಡರು ಕರ್ಕೊಂಡೋಗಿ ಮನವಿ ಮಾಡಿದ್ರು. ಆದರೆ ನರೇಂದ್ರ ಮೋದಿಯವರು ಒಂದು ಬಿಡಗಾಸು ಕೊಡಲಿಲ್ಲ. ಆದರೆ ನಾನು ಮುಖ್ಯಮಂತ್ರಿಯಾಗಿ ಸುಮಾರು 180 ಕೋಟಿ ರೈತರ ಸಾಲ ಮನ್ನಾ ಕೊಟ್ಟಿದ್ದು ಬೇರೆ. ಯಾವ ರೈತರ ಗಿಡಗಳು, ತೆಂಗಿನ ಗಿಡಗಳು ಹಾಳಾಗಿತ್ತು, ಒಂದು ಗಿಡಕ್ಕೆ 400 ರೂಪಾಯಿನ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಅವತ್ತು 180 ಕೋಟಿ ರೂಪಾಯಿಗಳನ್ನ ನಾನು ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದೆ, 1 ಎಕರೆಗೆ ನಿಮಗೆ 18,000 ರೂಪಾಯಿ ಹಣ ಸಿಗೋದು ತೆಂಗಿನ ಗಿಡಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ. ನಾನು ಚೆಕ್ ಮಾಡಿದೆ ಅಧಿಕಾರ ಹೋದ ನಂತರ, ಅದರಲ್ಲಿ 180 ಕೋಟಿನಲ್ಲಿ 54 ಕೋಟಿ ಹಾಸನ ಜಿಲ್ಲೆಗೆ ಹೋಗಿದೆ ತೆಂಗಿನ ಬೆಳೆ ನಾಶ ಆಗಿರೋದಕ್ಕೆ. ನಾನು ತುರುವೇಕೆರೆ ಕೃಷ್ಣಪ್ಪನವ್ರಿಗೆ ಫೋನ್ ಮಾಡಿ ಹೇಳಿದೆ, ನಾನು ತುಮಕೂರು ಜಿಲ್ಲೆದು ನಾನು ಮಾಹಿತಿ ತರಿಸ್ಕೊಂಡಿದ್ದೇನೆ. ತುಮಕೂರು ಜಿಲ್ಲೆನಲ್ಲಿ ಇನ್ನೂ ಇದುವರೆಗೆ ಕೇವಲ 17 ಕೋಟಿ ಮಾತ್ರ ಅಧಿಕಾರಿಗಳು ಕ್ಲೈಮ್ ಮಾಡಿದ್ದಾರೆ. ಆದರೆ ಇವತ್ತು ಚಿಕ್ಕನಾಯಕನಹಳ್ಳಿ ಇರಲಿ, ಶಿರಾ ಇರಲಿ, ಪಾವಗಡ ಇರಲಿ, ತಿಪ್ಟೂರು ಇರಲಿ, ತುರುವೇಕೆರೆ ಇರಲಿ, ಈ ಭಾಗದಲ್ಲಿ ಹೆಚ್ಚಿನ ತೆಂಗಿನ ಗಿಡ ನೀವೇನು ಬೆಳೀತೀರಿ? ಎಲ್ಲೋ ಒಂದು ಕಡೆ ನಿಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ, ಹೋಗಿ ಗಲಾಟೆ ಮಾಡಿ ಅಂತೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಹೇಳಿದ್ದೇನೆ, ಕೇಳಿ ಇಲ್ಲಿ ಕೂತಿದ್ದಾರೆ. ದಯವಿಟ್ಟು ಅದನ್ನು ಸರಿಪಡಿಸಿ ನಮ್ಮ ರೈತರಿಗೆ ಹೆಚ್ಚಿನ ನೆರವು ತಗೊಳ್ಳಿ, ಹಣ ಕೊಟ್ಟಿದ್ದೇನೆ ಯಾತಿಗೆ ಬಿಡ್ತೀರಿ ಅಂತ ಹೇಳಿ. ಇದು ನಾವು ಬೆಳೆದು ಬಂದಂಥ ದಾರಿ, ದೇವೇಗೌಡರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯ ನಮ್ಮ ಜೀವನ ಏನಿದೆ, ಇಲ್ಲಿ ನನ್ನ ತಾಯಂದರು ಕೂತಿದ್ದೀರಿ. ಕಳೆದ ಚುನಾವಣೆಯಲ್ಲಿ ಹೇಳಿದ್ದೆ ನಾನು, ಯಾರು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಈ ನಾಡಿನ ಹಿರಿಯ ತಂದೆ ತಾಯಂದಿರಿದ್ದೀರಿ, ಅವರು ಈ ಭೂಮಿ ಮೇಲೆ ಬದುಕಿರೋವರಿಗೆ 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು, ಗೌರವಧನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೆ. ಆದರೆ ಯಾವ ರೈತರ ಸಾಲ ಮನ್ನಾಗೆ ನನಗೆ ಹಣವನ್ನು ಹೊಂದಿಸಬೇಕಾಗಿತ್ತು. ನಾನು ಮೊದಲನೇ ವರ್ಷವೇ 600 ರೂಪಾಯಿ ಇದ್ದಂಥ ಮಾಸಾಶನವನ್ನು 1,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು 1,000 ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ನಾನು ಮುಂದಿನ 5 ವರ್ಷದಲ್ಲಿ ಸರ್ಕಾರ ಮುಂದುವರೆದಿದ್ರೆ 5,000 ರೂಪಾಯಿಗಳನ್ನು ಪ್ರತಿ ವರ್ಷ 1,000 ಏರಿಕೆ ಮಾಡಿ, ಆ ಹಿರಿಯ ವಯಸ್ಸಿನ ನನ್ನ ತಂದೆ ತಾಯಂದಿರು ಕೊನೆಗಾಲದಲ್ಲಿ ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವರು ಗೌರವಯುತವಾಗಿ ಬದುಕ್ತಕ್ಕಂಥ ಜೀವನವನ್ನು ಕೊಡ್ತಕ್ಕಂಥದ್ದಕ್ಕೆ 5,000 ರೂಪಾಯಿಗಳ ವ್ಯವಸ್ಥೆಯನ್ನು ತರ್ತಕ್ಕಂಥ ಯೋಜನೆ ಇವತ್ತು ಸಹ ನನ್ನ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೇನೆ. ಅದನ್ನು ಮುಂದಕ್ಕೂ ಇವತ್ತು ನನಗೆ ನಂಬಿಕೆ ಇದೆ, ಈ ನಾಡಿನ ಜನತೆ ಇವತ್ತೆಲ್ಲ ನಾಳೆ ನಮ್ಮ ಪಕ್ಷವನ್ನು ಬೆಂಬಲಿಸ್ತಾರೆ. ಆ ನಂಬಿಕೆಯಿಂದ ನಾನು ಇವತ್ತೇನು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಹೋರಾಟ ಮಾಡ್ತಾ ಇದ್ದೇನೆ. ಗರ್ಭಿಣಿ ತಾಯಂದರು, ಇವತ್ತು ಹಲವಾರು ಕುಟುಂಬದಲ್ಲಿ ಬಡತನ, ಆ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅವ್ರು ಪಡ್ತಕ್ಕಂಥ ಯಾತನೆಗಳನ್ನು ಏನು ಕಂಡಿದ್ದೇನೆ. ಆ ಕುಟುಂಬಕ್ಕೆ 6ನೇ ತಿಂಗಳಿನಿಂದ ನಾನು 12ನೇ ತಿಂಗಳಿನವರೆಗೆ 6,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಏನಿತ್ತು, ನಾನು ಮೊದಲನೇ ವರ್ಷವೇ 1,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ಪ್ರಾರಂಭ ಮಾಡಿದ್ದೇವೆ ಆ ಗರ್ಭಿಣಿ ತಾಯಂದರಿಗೆ ಪ್ರತಿ ತಿಂಗಳು. ಆ ರೀತಿಯ ಒಂದು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದು ಒಂದು ಭಾಗ. ಅದ್ರ ಜೊತೆಗೆ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪಕ್ಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ LED ಬಲ್ಬನ್ನ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಹಬ್ಬನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಕೊಟ್ಟಿದ್ದೇನೆ 14 ತಿಂಗಳಲ್ಲಿ. ಕಲಬುರಗಿ ಇರ್ಬೋದು, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ತುಮಕೂರು, ಹೀಗೆ ತುಮಕೂರಿನಲ್ಲಿ ಇವತ್ತು ಸುಮಾರು 50,000 ಕುಟುಂಬಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ಇದು ನಮ್ಮ ಕ್ರೀಡಾ ಸಾಮಗ್ರಿಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ. 14 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ, ತಾವುಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಸತ್ಯಣ್ಣನ ಗೆಲ್ಲಿಸ್ಕೊಟ್ರಿ. ಈ ರಾಜ್ಯದ ಜನತೆ ನಮಗೆ ಸ್ವತಂತ್ರವಾಗಿ 120 ಸ್ಥಾನ ಕೊಟ್ಟಿದ್ರೆ ಈ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ತರಲಿಕ್ಕೆ ಅವಕಾಶಗಳಿತ್ತು. ನಮ್ಮ ರಾಜ್ಯ ದರಿದ್ರ ರಾಜ್ಯ ಅಲ್ಲ, ಇದು ಸಂಪತ್ತು ಭರಿತವಾದಂಥ ರಾಜ್ಯ. ನೀವು ಕಟ್ಟತಕ್ಕಂಥ ತೆರಿಗೆ ಹಣ, ಹೇಮಾವತಿ ಚಾನಲ್ ನಮ್ಮ ರೇವಣ್ಣ ಅವ್ರ ಮೇಲೆ ದೂರು ಬಿಟ್ರು, ಏನೋ ರೇವಣ್ಣ ಅವರು ತುಮಕೂರು ನೀರು ಬಿಡ್ತಿಲ್ಲ ಅಂತ ಹೇಳಿ ಒಂದು ಸಭೆ ಮಾಡಿದೆ ನಾನು ಮುಖ್ಯಮಂತ್ರಿಯಾಗಿ. ಆ ಚುನಾವಣೆಯಲ್ಲಿ ಸನ್ಮಾನ್ಯ ದೇವೇಗೌಡರ ಮೇಲೆ ಅಪಪ್ರಚಾರ ಮಾಡಿದ್ರು. ಬಹುಶಃ ದೇವೇಗೌಡರು ಅವತ್ತು ಹೇಮಾವತಿಯನ್ನು ಕಟ್ಟತಕ್ಕಂಥ
ಅವರ ಒಂದು ಹೋರಾಟ ಮಾಡದೆ ಹೋಗಿದ್ರೆ, ಹೇಮಾವತಿ ಜಲಾಶಯ ಇಲ್ಲದೆ ಹೋಗಿದ್ರೆ ನೀರಲ್ಲಿ ತರ್ತಾ ಇದ್ರು. ಆ ಒಂದು ಸಮಸ್ಯೆಯ ಬಗ್ಗೆ ಒಂದು ಮೀಟಿಂಗ್ ಕರೆದ್ರೆ, ಯಾವ ಒಂದು ಕೆನಾಲ್ ಇದೆ ತುಮಕೂರಿಗೆ ಬರ್ತಕ್ಕಂಥ ನೀರು ಬರಬೇಕು, ಆ ಚಾನಲ್ನಲ್ಲಿ ಗಿಡ ಗಂಟೆಗಳು ಬೆಳೆದು ಇವತ್ತು ನೀರು ಬೇರೆ ಬೇರೆ ರೀತಿಯಲ್ಲಿ ವೇಸ್ಟ್ ಆಗ್ತಿದೆ ಅಂತಕ್ಕಂಥ ವಿಷಯವನ್ನು ಮಾಹಿತಿ ಇಟ್ರು. 10 ವರ್ಷದಿಂದ ಯಾರೂ ಕೆಲಸ ಮಾಡಿರಲಿಲ್ಲ. ಕಾಂಗ್ರೆಸ್ಸು 5 ವರ್ಷ ಇತ್ತು, ಬಿಜೆಪಿನೂ 5 ವರ್ಷ ಇತ್ತು. ತಕ್ಷಣ 800 ಕೋಟಿ ಹಣ ಕೊಟ್ಟು ಆ ಚಾನಲ್ನ ಇವತ್ತು ಸರಿಪಡಿಸ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಟ್ಟಿದ್ರಿಂದ ಇವತ್ತು ತುಮಕೂರಿನ ಹಲವಾರು ಭಾಗಿಗೆ ಪುನಃ ನೀಟಾಗಿ ನೀರು ಬರ್ತಕ್ಕಂಥದ್ದಕ್ಕೆ ಕೆಲಸ ಪ್ರಾರಂಭ ಆಯಿತು. ಇದು ನಾವು ಮಾಡಿರ್ತಕ್ಕಂಥ ಕೆಲಸ. ನಿಮ್ಮ ಮೊದಲನ್ನು ಕೆರೆದು ರಾಜಕೀಯ. ಈಗಲೂ ಸಹ ಬಿಜೆಪಿಯವರು ಬರ್ತಾರೆ, ಕಾಂಗ್ರೆಸ್ನವರು ಬರ್ತಾರೆ, ನಾವೇ ನೀರು ತರ್ತೀವಿ, ನಾವೇ ನೀರು ಕೊಟ್ಟವರು ಅಂತಾರೆ. ಆದರೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಿಮ್ಮ ಸರ್ಕಾರದ ಕಡತದಲ್ಲಿದೆ. ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ತಕ್ಷಣಕ್ಕೆ ಕೆಲವು ಭಾಗಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ಕೆ.ಸಿ. ರೆಡ್ಡಿ ಅವರ ಹೊತ್ತಿನ ನಮ್ಮ ತಾಂತ್ರಿಕ ತಜ್ಞರಿದ್ದರು, ಅವರಿಂದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಸುಮಾರು 4.5 ಕೋಟಿ ವೆಚ್ಚದಲ್ಲಿ 3 ಹಂತದಲ್ಲಿ 19 TMC ನೀರನ್ನು ಇವತ್ತು ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಅವತ್ತು ತೀರ್ಮಾನ. ಸ್ವತಂತ್ರವಾಗಿ ನೀವು ನನ್ನ ಪಕ್ಷವನ್ನು ಅಧಿಕಾರ ಕೊಟ್ಟಿದ್ದೆ, ದೇವೇಗೌಡರ ಪಕ್ಷವನ್ನು, ನಿಮ್ಮ ಪಕ್ಷವನ್ನು, ರೈತರ ಪಕ್ಷವನ್ನು. ಇವತ್ತು ಹಲವಾರು ರೀತಿಯ ಉತ್ತಮವಾದಂಥ ಕಾರ್ಯಕ್ರಮಗಳು, ಪ್ರತಿ ಕುಟುಂಬ ನೆಮ್ಮದಿಯಿಂದ ಬರತಕ್ಕಂಥ ಯೋಜನೆಗಳನ್ನು ತರಲಿಕ್ಕೆ ಅವಕಾಶಗಳಿದ್ದಾವೆ. ಇವತ್ತು ಇಲ್ಲಿಯ ನನ್ನ ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ಹಣ ಕೊಡ್ತಕ್ಕಂಥದ್ದು ಚುನಾವಣೆಯಲ್ಲಿ ಏನು ಪ್ರಾರಂಭ ಮಾಡ್ತಾರೆ ಅವರು. ಇವತ್ತು ಯಡಿಯೂರಪ್ಪನವ್ರ ಮಗನಿಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾದ್ರೂ ತರ್ತಾರೆ. ಈಗ ಅದೇನು ದುಡ್ಡೇನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ಲ. ಹಲವಾರು ರೀತಿಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಲೂಟಿ ಮಾಡಿ ಆ ಹಣದ ಮುಖಾಂತರ ಚುನಾವಣೆ ಗೆಲ್ತೀವಿ, ನಿಮ್ಮನ್ನು ಕೊಂಡ್ಕೊತೀವಿ ಅಂತಕ್ಕಂಥ ದುರಂಕಾರ ಇದೆ. ಆದರೆ ನನಗೆ ನಂಬಿಕೆ ಇದೆ, ಯಾವ ಸತ್ಯಣ್ಣನ ಅವರಿಂದ 5 ನಯಾ ಪೈಸಾ ನೀವು ಚುನಾವಣೆ ವೆಚ್ಚಕ್ಕೆ ಕೊಡು ಅಂತ ಕೇಳಿದೆ. ನೀವು ಸಂಪಾದನೆ ಮಾಡಿದಂಥ ಕಷ್ಟಪಟ್ಟ ಹಣವನ್ನು ಸತ್ಯಣ್ಣನ ಗೆಲ್ಲಿಸೋದಕ್ಕೆ ನಿಮ್ಮ ದುಡ್ಡಿನಿಂದ ಸತ್ಯಣ್ಣ ಅವರು ಚುನಾವಣೆ ಕ್ಷೇತ್ರ ನಿಮ್ಮಂಥ ಪುಣ್ಯಾತ್ಮರು ಮಾಡಿಸಿದ್ದೀರಿ. ಇವತ್ತು ಬೇರೆಯವರ ಹಣ ಹೋಗಬೇಡಿ. ಇವತ್ತು ಅವ್ರು ಕೊಡ್ತಕ್ಕಂಥ ಹಣ ಎಷ್ಟು ದಿನ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ಬೋದು? 1-2 ದಿವಸಕ್ಕೆ 3 ದಿವಸಕ್ಕೆ ಆಗ್ಬೋದು. ಆಮೇಲೆ ನೀವು ಮತ್ತೆ ಕಷ್ಟಪಡಲೇಬೇಕು. ಅದರಿಂದ ಈ ಚುನಾವಣೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಬಡವರ ಜೊತೆಲಿ ಇರೋರಲ್ಲ, ಅವ್ರದ್ದೆಲ್ಲ ಸೊಫಿಸ್ಟಿಕೇಟೆಡ್ ರಾಜಕಾರಣ ಗೊತ್ತು ನನಗೆ. ಇವತ್ತು ಸತ್ಯಣ್ಣ ಅವರು ಇಲ್ಲಿ ಶಾಸಕರಾಗಿ ಸುಮಾರು 17,000 ಕುಟುಂಬಗಳಿಗೆ ಅವರು ಸಾಗುವಳಿ ಚೀಟಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹಲವಾರು ನನ್ನ ಹಳ್ಳಿಯ ರೈತ ಬಂಧುಗಳು ಹೇಳ್ತೀರಿ ನೀವು. ಅವ್ರ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂತ ಹೇಳಿ, ಜಮೀನು ಕೆಲಸ ಮಾಡ್ತಾ ಇದ್ದವ್ರು ನಿಮ್ದೇನು ಬಗರುಕುಮಿನ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥದ್ದು. ಇದು ಸತ್ಯಣ್ಣವರು ಬಡವರ ಬಗ್ಗೆ ಯಾವ ರೀತಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ರು, ಇದೆಲ್ಲವನ್ನ ಯೋಚನೆ ಮಾಡಿ. ಇವತ್ತು ಅಕ್ಕ ಅವರು ಅತ್ಯಂತ ಸರಳವಾಗಿರ್ತಕ್ಕಂಥವ್ರು. ಪಾಪ ಇವತ್ತು ಅವ್ರು ಯಾರು ಮಾತನಾಡಬೇಕಾದ್ರೆ ಹೇಳಿದ್ರು, ಯಾವ BJPಯ ಅಭ್ಯರ್ಥಿ ಏನಿದ್ದಾರೆ ಎಲ್ಲ ರೀತಿ ಒತ್ತಡ ಹಾಕಿದ್ರು ನಮ್ಮ ಮೇಲೆ, ಅವರೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ. ದೇವೇಗೌಡರು ಒಂದೇ ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಸತ್ಯಣ್ಣ ಕುಟುಂಬನ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿಮೆ ಮಾಡಿದ್ದಾರೆ, ಅವ್ರ ಕುಟುಂಬಕ್ಕೆ ಇವತ್ತು ನಾವು ಅಭ್ಯರ್ಥಿ ಮಾಡಬೇಕಾಗ್ತದೆ ಅಂತಕ್ಕಂಥ ತೀರ್ಮಾನ ಮಾಡಿ ಅಕ್ಕ ಅವರು ಒಪ್ಪಿರಲಿಲ್ಲ. ಬೇಡ ನನಗೆ ಅಂತ ಹೇಳಿದ್ರು. ನನಗೆ ಬೇಡ, ಇದು ನೀವು ಯಾರಿಗಾದರೂ ಟಿಕೆಟ್ ಕೊಡಿ, ನಾವು ನಿಮ್ಮ ಪರವಾಗಿದ್ದೇವೆ ಅಂತೇಳಿ ಅವ್ರನ್ನ ಒತ್ತಾಯ ಮಾಡಿ ನಿಲ್ಲಿಸಬೇಕಾದ್ರೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಪ್ಪಿಸ್ಬೇಕಾಯ್ತು ನಾವು. ಇವತ್ತು ಒಬ್ಬ ಅತ್ಯಂತ ಸರಳ ಜೀವಿ ಇದ್ದಾರೆ, ಮುಗ್ಧರಿದ್ದಾರೆ, ಒಬ್ಬ ಹಳ್ಳಿಯ ಹೆಣ್ಣು ಮಗಳು. ಅವ್ರಿಗೆ ಪಾಪ ದೊಡ್ಡ ಮಟ್ಟದಲ್ಲಿ ಏನು ವಿದ್ಯೆ ಕಲ್ತಿದ್ದಾರೆ ಅಂತ ಹೇಳಲ್ಲ, ಆದರೆ ಬಡವರ ಕಷ್ಟ ಸುಖಗಳನ್ನು ಅರಿತಿರ್ತಕ್ಕಂಥ ಒಂದು ಸಾಮಾನ್ಯ ಬಡ ಕುಟುಂಬದ ರೈತ ಕುಟುಂಬದ ಹೆಣ್ಣು ಮಗಳು, ಬಡವರ ಕಷ್ಟ ಏನು ಅಂತಕ್ಕಂಥ ಅರಿತುಕೊಂಡಿರ್ತಕ್ಕಂಥ ತಾಯಿ. ಅಂಥ ತಾಯಿಯನ್ನು ಇವತ್ತು ಚುನಾವಣೆಯಲ್ಲಿ ತಾವು ಆಶೀರ್ವದಿಸಬೇಕು ಅಂತ ಹೇಳಿ ದೇವೇಗೌಡರು ತೀರ್ಮಾನ ಏನು ಮಾಡಿದ್ದಾರೆ. ಪಕ್ಷದ ಕಾರ್ಯಕರ್ತರು ಇವರೆಲ್ಲ ಇವತ್ತೇನು ತೀರ್ಮಾನ ಮಾಡಿ ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ. ದಯವಿಟ್ಟು ನಿಮ್ಮ ಕುಟುಂಬದ ಮಗಳು ಅಂತಕ್ಕಂಥ ಭಾವನೆಯಿಂದ, ನಿಮ್ಮ ಕುಟುಂಬದ ಅಕ್ಕನೋ ತಂಗಿನೋ ಇಲ್ಲ ನಿಮ್ಮ ಕುಟುಂಬದ ಒಬ್ಬ ತಾಯಿ ಸಮಾನದಂಥ ಹೆಣ್ಮಗಳು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಾವುಗಳು ಈ ಚುನಾವಣೆಯಲ್ಲಿ ಈ ತಾಯಿಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಲಿಕ್ಕೆ ಏನು ಬಂದಿದ್ದಾನೆ. ಈಗಾಗಲೇ ದೇವೇಗೌಡರು ಹೇಳಿದ್ರು,
ಮುಂದಿನ 1 ವಾರ ನಾನು ಇಲ್ಲೇ ಶಿರಾದಲ್ಲೇ ಠಿಕಾಣಿ ಹುಡ್ತೀನಿ, ಇಲ್ಲೇ ಇರ್ತೀನಿ, ನಿಮ್ಮ ಕಷ್ಟ ಸುಖದಲ್ಲಿ ಇರ್ತೀನಿ. ಕಾಂಗ್ರೆಸ್ ಬಿಜೆಪಿಯವರು ಏನಾದರೂ ನಿಮ್ಗಳ ಮೇಲೆ ತೊಂದರೆ ಕೊಟ್ಟರೆ, ಕಿರುಕುಳ ಕೊಟ್ಟರೆ ನಾನು ನಿಮ್ಮ ಪರವಾಗಿ ಧ್ವನಿ ಎತ್ತಿ ನಿಲ್ಲಿಕ್ಕೆ ಇಲ್ಲೇ ಇರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಿಂದ ಇವತ್ತು ಗೊತ್ತಾಯ್ತಣ್ಣ, ಕ್ರಮ ಅವರ ಗುರುತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಕ್ರಮ ಸಂಖ್ಯೆ 1 ನಾಮಪತ್ರದಲ್ಲಿ ಮೊದಲನೇ ನಂಬರ್ನ ಗುಂಡಿಗೆ ನೀವು ಮತವನ್ನ ಒತ್ತಕ್ಕಂಥದ್ರ ಮುಖಾಂತರ ನನ್ನ ಅಕ್ಕನ ಸಮಾನಾಗಿರ್ತಕ್ಕಂಥ ಅಮ್ಮಾಜಮ್ಮ ಅವರನ್ನ ತಾವು ಆಯ್ಕೆ ಮಾಡಿ ನನ್ನ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ತಾವುಗಳೇ ತಮ್ಮ ಹಳ್ಳಿಯಲ್ಲಿ ಎಲ್ಲ ಕುಟುಂಬದ ನಿಮ್ಮ ಸ್ನೇಹಿತರುಗಳು ಬಂಧುಗಳಿಗೆ ಮನವಿ ಮಾಡಬೇಕು. ನನ್ನ ಸ್ನೇಹಿತರುಗಳು ಯುವಕರುಗಳಿಗೆ ಮನವಿ ಮಾಡ್ತೇನೆ. ತಮ್ಮೆಲ್ಲರ ಒಂದು ಶ್ರಮ ಮುಂದಿನ 10 ದಿನಗಳ ಕಾಲ ಈ ಕುಟುಂಬದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಅಕ್ಕ 1 ನಿಮಿಷ ಜನಕ್ಕೆ ಒಂದೇ ಒಂದು ಮಾತಲ್ಲಿ ಮನವಿ ಮಾಡ್ಕೊಂಬಿಡಿ. ತಾಲೂಕಿನ ಜನಕ್ಕೆ ನಮಸ್ಕಾರ ಅಂತ ಹೇಳ್ತೀನಲ್ಲ. ಎಲ್ಲ ನನ್ನ ಸಿರಾ ತಾಲೂಕಿನ ಜನಗಳಿಗೆ ನಮಸ್ಕಾರ. ನಾನು ನಮ್ಮ ಯಜಮಾನರು ಕಳ್ಕೊಂಡು ತುಂಬ ನೋವಲ್ಲಿದ್ದೀನಿ, ತುಂಬ ಸಂಕಟ ದುಃಖಲ್ಲಿದ್ದೀನಿ. ನೀವು ನಿಮ್ಮ ಮನೆ ಮಗಳಾಗಿ ಈ ಸರಿ ನನಗೆ ದಯವಿಟ್ಟು ನೀವು ವೋಟ್ ಮಾಡಬೇಕು. ನಮಸ್ಕಾರ.